ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇವತ್ತು ಸಿರಾ ಎನ್ನುವ ತಮಿಳು ಸಿನಿಮಾವನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದು ಒಂದು ಥ್ರಿಲ್ಲರ್ ಸಿನಿಮಾ. ತುಂಬಾ ನೈಜವಾಗಿ ತೆಗೆದಿದ್ದಾರೆ. ಮೂವಿಲಿ ಎಲ್ಲೂ ಕ್ಯಾರೆಕ್ಟರ್ಸ್ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಇವರ ಅಭಿನಯ ಅಷ್ಟು ನೈಜತೆಯಿಂದ ಕೂಡಿದೆ. ಮುಖ್ಯವಾಗಿ ನಮ್ಮ ಆರಕ್ಷಕರು, ಪೊಲೀಸ್ನವರು ಇದಾರಲ್ಲ, ಅವರ ಕಷ್ಟ ಏನು, ಅವರು ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಇಂಡಿಯಾದಲ್ಲಿ ಕಾನೂನು ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಒಂದು ಸಲ ಕೋರ್ಟ್ ಕಚೇರಿ ಅಂತ ಅಲ್ಲಿಯೋಕೆ ಶುರು ಮಾಡಿದ್ರೆ ಯಾವ ರೀತಿ ಜೀವನ ಬರ್ಬಾದಾಗುತ್ತೆ. ಅದರಲ್ಲೂ ಬಡವರಿಗೆ ಶಿಕ್ಷೆ ಸಿಗೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಈ ಕಾಯುವಿಕೆ ಇದೆಯಲ್ಲ, ಅದರಿಂದ ನಮ್ಮ ಜೀವನದ ಮೇಲಾಗುವ ದುಷ್ಪರಿಣಾಮಗಳೇನು, ಮತ್ತೆ ಸರ್ಕಾರ ವೃತ್ತಿಯಲ್ಲಿರುವ ಪ್ರತಿಯೊಬ್ಬರು ಅವರವರ ಪವರ್ಸ್ ನ ಸರಿಯಾಗಿ ಬಳಸ್ಕೊಂಡ್ ಬಿಟ್ರೆ ಎಷ್ಟೆಲ್ಲ ಬದಲಾವಣೆಗಳಾಗ್ಬಿಡುತ್ತೆ. ಇದೆಲ್ಲವನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಕತೆ ಹೇಳಿದ್ದಾರೆ. ಬನ್ನಿ ಈಗ ಕತೆ ಒಳಗಡೆ ಹೋಗೋಣ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋ ಒಬ್ಬ ನಿಷ್ಠಾವಂತ ಹೆಡ್ ಕಾನ್ಸ್ಟೇಬಲ್. ಹೆಸರು ಕದಿರವನ್. ತುಂಬಾ ರಗಡ್ ಕ್ಯಾರೆಕ್ಟರ್. ಅನ್ಸದನ್ನ ಅನಿಸಿದ ಹಾಗೆ ಹೇಳುವ ತರ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾರೆಕ್ಟರ್. ತನ್ನ ಕೆಲಸದ ಮೇಲೆ ಗೌರವ ಮತ್ತೆ ಅತ್ಯಂತ ಜವಾಬ್ದಾರಿ ಇರುವ ವ್ಯಕ್ತಿ. ಸದ್ಯಕ್ಕೆ ಎಸ್ಕಾರ್ಟ್ ಡ್ಯೂಟಿನ ಮಾಡ್ತಿರ್ತಾರೆ. ಕದಿರವನ್ ಆರ್ಮ್ಡ್ ರಿಸರ್ವ್ಡ್ ಸ್ಟಾಫ್, ಅಂದ್ರೆ ಬಂದೂಕುಗಳನ್ನ ಬಳಸೋದ್ರಲ್ಲಿ ಎಕ್ಸ್ಪರ್ಟ್. ವಿಚಾರಣೆ ಖೈದಿಗಳನ್ನ ಸ್ಟೇಷನ್ ಇಂದ ಕೋರ್ಟ್ ಗೆ ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡು ಬರೋದು, ಈ ರೀತಿಯ ಡ್ಯೂಟಿಯಲ್ಲಿ ಇರ್ತಾರೆ. ಒಂದು ಸಲ ಹೀಗೆ ಒಬ್ಬ ವಿಚಾರಣಾ ಖೈದಿನ ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಅವನೊಬ್ಬ ರೌಡಿ ಮರ್ಡರರ್. ಅವನು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡೋಕಂತ ಅವನ ಕಡೆಯವರು ಬಸ್ ಅಲ್ಲಿ ಕುಳಿತಿದ್ದಾಗ ಪೊಲೀಸ್ನವರ ಕಣ್ಣಿಗೆ ಕಾರದ ನೀರರ್ಚಿ ಆ ರೌಡಿ ಶೀಟರ್ ನ ಕರ್ಕೊಂಡು ಹೋಗಕ್ಕೆ ನೋಡ್ತಾರೆ. ಎಲ್ಲಾ ಲಾಂಗು ಮುಚ್ಚುಗಳು ಸಮೇತನ ಬಂದಿರ್ತಾರೆ. ರೌಡಿ ಶೀಟರ್ ನ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಕದಿರವನ್ ಬೇಡಿನ ಬಸ್ ಕಂಬಿಗೆ ಲಾಕ್ ಮಾಡಿಬಿಡ್ತಾನೆ. ಆದ್ರೂ ಬಿಡದೆ ಮುಚ್ಚಲ್ಲೇ ಬೇಡಿನ ಹೊಡೆದಾಕಿ ಅಲ್ಲಿಂದ ಎಸ್ಕೇಪ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ಕ್ರಿಮಿನಲ್ ಓಡಿ ಆಟೋ ಹತ್ತುತ್ತಿದ್ದಂಗೆ ಕದಿರವನ್ ಕರೆಕ್ಟ್ ಆಗಿ ತಲೆಗೆ ಗುರಿ ಇಟ್ಟು ಗುಂಡು ಹೊಡೆದ್ ಬಿಡ್ತಾನೆ. ಆ ಕ್ರಿಮಿನಲ್ ಅಲ್ಲೇ ಸ್ಪಾಟ್ ಔಟ್. ಆದ್ರೆ ಪೊಲೀಸ್ ರೂಲ್ಸ್ ಪ್ರಕಾರ ಪಬ್ಲಿಕ್ ಅಲ್ಲಿ ಆ ರೀತಿ ಗನ್ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಆ ಎಸ್ಕಾರ್ಟ್ ಗೆ ಬಂದಿದ್ದ 3 ಜನ ಕಾನ್ಸ್ಟೇಬಲ್ಸ್ ಮೇಲೆ ಆರ್ಡಿಒ ಎನ್ಕ್ವೈರಿ ಮಾಡೋಕೆ ಮುಂದಾಗುತ್ತೆ. ಇದು ಈ ಕಾನ್ಸ್ಟೇಬಲ್ಸ್ ಮೇಲೆ ಇರುವ ಎಸ್ಐಗೂ ದೊಡ್ಡ ತಲೆನೋವು. ಯಾಕಂದ್ರೆ ಇವರೇನೇ ತಪ್ಪು ಮಾಡಿದ್ರು ಇವರ ಹೆಡ್ ಕೂಡ ಆನ್ಸರಬಲ್ ಆಗಿರ್ತಾರೆ. ಹಾಗಾಗಿ ಇವರ ಹೈಯರ್ ಆಫೀಸರ್ ಬಂದು ಈ 3 ಜನಕ್ಕೆ ಚೆನ್ನಾಗಿ ಬೈದು, ನನಗೆ ರಿಟೈರ್ಡ್ ಆಗೋಕೆ ಇನ್ನು 8 ತಿಂಗಳು ಮಾತ್ರ ಇದೆ, ಎನ್ಕ್ವೈರಿಲಿ 3 ಜನ ಒಂದೇ ರೀತಿ ಹೇಳಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೋ ನಿಮ್ಮ ಕೆಲಸಕ್ಕೆ ಗ್ಯಾರಂಟಿ ಇರಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ. ಆರ್ಡಿಒ ಎನ್ಕ್ವೈರಿ ಶುರು ಮಾಡಿದಾಗ ಈ ಇಬ್ಬರು ಕಾನ್ಸ್ಟೇಬಲ್ಸ್ ಪಾಂಡು ಮತ್ತೆ ಮುರುಗನ್ ಹೆದರ್ತಿರ್ತಾರೆ. ಹೆದರ್ತಾ ಉತ್ತರ ಕೊಡ್ತಿರ್ತಾರೆ. ಆದ್ರೆ ಕದಿರವನ್ ಮಾತ್ರ ಅವರು ಕೇಳೋ ಪ್ರಶ್ನೆಗಳಿಗೆ ಖಡಕ್ ಆಗಿ ಉತ್ತರ ಕೊಡ್ತಾನೆ. ಅಕ್ಯೂಸ್ಡ್ ಗೆ ಶೂಟ್ ಮಾಡಿದಾಗ ಅವನು ಎಷ್ಟು ದೂರದಲ್ಲಿದ್ದ ಅಂತ ಕೇಳಿದಾಗ ಅಪ್ರಾಕ್ಸಿಮೇಟ್ಲಿ 100 ಮೀಟರ್ಸ್ ಮೇಡಮ್ ಅಂತ ಹೇಳ್ತಾನೆ. ಆಗ ಒಬ್ಬ ಎನ್ಕ್ವೈರಿ ಆಫೀಸರ್ ಬರೀ 100 ಮೀಟರ್ ದೂರದಲ್ಲಿ ಓಡ್ತಿರೋನ್ನ ಹಿಡಿಯೋದಕ್ಕಾಗ್ಲಿಲ್ವಾ, ಯಾಕೆ ನಿಮ್ಗೆ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿಲ್ವಾ ಅಂತ ಕೇಳಿದ್ರೆ, ಖಂಡಿತ ಹಿಡಿಬಹುದು ಸರ್, ಆದ್ರೆ ಅವನು ಆಟೋ ಹತ್ಬಿಟ್ಟ, ಆಟೋಗಿಂತ ಸ್ಪೀಡ್ ಆಗಿ ಓಡಿ ಹಿಡಿಯೋ ರೀತಿ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಸರ್, ಹಾಗಾಗಿ ಗನ್ ಫೈರ್ ಮಾಡ್ಲೇಬೇಕಾಯ್ತು ಅಂತಾನೆ. ಆಗ ಇನ್ನೊಬ್ರು ಲೇಡಿ ಆಫೀಸರ್, ಅದು ಪಬ್ಲಿಕ್ ಪ್ಲೇಸ್, ಅದು ಅಲ್ಲದೆ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ, ತುಂಬಾ ಜನ ಓಡಾಡೋ ಜಾಗ ಅದು, ಅಂತ ಜಾಗದಲ್ಲಿ ನಿಮಗೆ ಫೈರಿಂಗ್ ಮಾಡೋ ಹಕ್ಕನ್ನ ಯಾರು ಕೊಟ್ರು ಅಂತ ಕೇಳ್ತಾಳೆ. ಆಗ ಇವನು, ನಮ್ಮ ಕೈಲಿ ವೆಪನ್ ಕೊಟ್ಟು ಲಾಂಗ್ ಡಿಸ್ಟೆನ್ಸ್ ಎಸ್ಕಾರ್ಟ್ಸ್ ಗೆ ಕಳಿಸೋದು ಅಕ್ಯೂಸ್ಡ್ ಎಸ್ಕೇಪ್ ಪ್ಲಾನ್ ಮಾಡಿ ಓಡ್ತಿದ್ದಾಗ ಅಥವಾ ನಮ್ಮ ಜೊತೆ ಇರೋ ಸಿಬ್ಬಂದಿಗಳ ಮೇಲೆ ಮಾರಕಾಸ್ತ್ರಗಳನ್ನ ಬಳಸಿ ಕೊಲ್ಲೋಕೆ ನೋಡಿದಾಗ ಬಂದೂಕು ಬಳಸಲಿ ಅಂತಾನೆ ಅಲ್ವಾ ಮೇಡಮ್, ಇಷ್ಟೆಲ್ಲಾ ಪ್ಲಾನ್ ಮಾಡಿ ಓಡೋಗ್ತಿದ್ದವನನ್ನ ಸುಡ್ಲೇಬೇಕಾಯ್ತು ಅಂತ ಧೈರ್ಯವಾಗಿ ಹೇಳ್ತಾನೆ. ಇವನ ಆಟಿಟ್ಯೂಡ್ ನೋಡಿ ಆ ಲೇಡಿ ಆಫೀಸರ್, ನೀವು ಮಾತಾಡ್ತಿರೋದು ನೋಡಿದ್ರೆ ನಿಮಗೆ ನೀವು ತಪ್ಪು ಮಾಡಿದಿರ ಅನ್ನೋ ಸ್ವಲ್ಪನೂ ಗಿಲ್ಟೇ ಇಲ್ಲ ಅನ್ನೋ ರೀತಿ ಕಾಣುತ್ತೆ. ಒಬ್ಬನನ್ನ ಕೊಂದು ಅದನ್ನ ಅಷ್ಟು ಸ್ಟ್ರಾಂಗ್ ಆಗಿ ಜಸ್ಟಿಫೈ ಬೇರೆ ಮಾಡ್ತಿದ್ದೀರಾ, ನಾವ್ ಯಾಕೆ ನಿಮ್ ಮೇಲೆ ಆಕ್ಷನ್ ತಗೋಬಾರದು ಅಂತ ಕೇಳ್ತಾಳೆ. ಆಗ ಕದಿರವನ್, ಧಾರಾಳವಾಗಿ ಆಕ್ಷನ್ ತಗೊಳ್ಳಿ ಮೇಡಮ್, ನಾನು ಡ್ಯೂಟಿಗೆ ಜಾಯಿನ್ ಆಗಿ 7 ವರ್ಷ ಆಯ್ತು. ಈ 7 ವರ್ಷದಲ್ಲಿ 16 ಅಕ್ಯೂಸ್ಡ್ ಎಸ್ಕೇಪ್ ಆಗಿದ್ದಾರೆ. ಆ 16 ಕೇಸಲ್ಲೂ ಪೊಲೀಸ್ನವರು ಎಸ್ಕಾರ್ಟ್ ಆಫೀಸರ್ಸ್ ನ ರಿಮ್ಯಾಂಡ್ ಗೆ ಹಾಕಿ ಜೈಲ್ಗೆ ಕಳಿಸಿದ್ದಾರೆ. ಎಸ್ಕೇಪ್ ಆಗ್ತಾನೆ ಅಂತ ಶೂಟ್ ಮಾಡಿದ್ರೆ ಈಗ ಎನ್ಕ್ವೈರಿಗೆ ಕರೆದಿದ್ದೀರಾ, ಮತ್ತೆ ನಾವೇನ್ ಮಾಡ್ಬೇಕು ಮೇಡಮ್ ಅಂತ ಕೇಳ್ತಾನೆ. ಆಗ ಈ ಲೇಡಿ ಆಫೀಸರ್, ಈ ಸಿಂಪತಿ ಎಲ್ಲ ನಮ್ಮ ಹತ್ರ ಕ್ರಿಯೇಟ್ ಮಾಡಬೇಡಿ, ಒಂದು ವೇಳೆ ಪಬ್ಲಿಕ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಕೇಳ್ತಾಳೆ. ಆಗ ಕದಿರವನ್, ನಾನೊಬ್ಬ ಒಳ್ಳೆ ಶೂಟರ್ ಮೇಡಮ್, AR ಅಲ್ಲಿ ಫೈರಿಂಗ್ ಟೀಮ್ ಅಲ್ಲಿ ಇದೆ. AR ಅಂದ್ರೆ ಆರ್ಮರ್ಡ್ ರಿಸರ್ವ್ ಅಂತ. ನಾನಿಡೋ ಗುರಿ ಮೇಲೆ ನನಗೆ ಆತ್ಮವಿಶ್ವಾಸ ಇತ್ತು, ಬೇರೆ ಯಾರಿಗೂ ಹಾನಿ ಮಾಡಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಹೊಡೆದೆ. ಅದು ಅಲ್ಲದೆ ಸತ್ತವನು ಒಳ್ಳೆ ವ್ಯಕ್ತಿ ಅಲ್ಲ, ಅವನ ಮೇಲೆ 9 ಮರ್ಡರ್ ಚಾರ್ಜಸ್ ಮತ್ತೆ 2 ರೇಪ್ ಕೇಸಸ್ ಇದ್ದು ಅಂತ ಹೇಳ್ತಾನೆ. ಅದಕ್ಕೆ ಈ ಲೇಡಿ, ಅದನ್ನೆಲ್ಲ ನೋಡ್ಕೊಳ್ಳೋಕೆ ಕೋರ್ಟ್ ಕಚೇರಿ ಇದೆ, ನಿಮ್ಮ ಹತ್ರ ಗನ್ ಇದ್ರೆ ಸುಟ್ಟು ಬಿಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಕದಿರವನ್, ಪೊಲೀಸ್ ಮ್ಯಾನ್ಯುಯಲ್ ಅಲ್ಲಿ ನಮ್ಮ ಸೇಫ್ಟಿಗೆ ಬಂದೂಕ್ ಬಳಸೋದಕ್ಕೆ ಪರ್ಮಿಷನ್ ಇದೆ ಮೇಡಮ್ ಅಂತ ಉತ್ತರ ಕೊಡ್ತಾನೆ. ವಿಚಾರಣೆ ಮುಗಿಸಿ ಬಂದಾಗ ಇವರ ಮೇಲಧಿಕಾರಿ, ನಿಮಗೆ ಮೊದಲೇ ಹೇಳಿದೆ ಅಲ್ವಾ 3 ಜನ ಒಂದೇ ರೀತಿ ಉತ್ತರ ಕೊಡಬೇಕು ಅಂತ, ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದ್ರು, ಪೊಲೀಸ್ ಮ್ಯಾನ್ಯುಯಲ್ ಬುಕ್ ಅಲ್ಲಿ ರೂಲ್ ಇದೆ ಅಂತ ಹೇಳಿ ಬಂದಿದ್ಯಲ್ಲ, ನಿನ್ಗೆ ಏನ್ ಹೇಳಬೇಕು, ನೀನೇನು ಸಿನಿಮಾ ಪೊಲೀಸ, ಗಮನ ಇಟ್ಟು ಕೇಳಿಸ್ಕೊ. ಪೊಲೀಸ್ ಕೆಲಸ ಅನ್ನೋದು ಕುತ್ತಿಗೆಗೆ ಹಾಕೊಂಡಿರೋ ನೇಣದ ಕುಣಿಕೆ ಇದ್ದಂಗೆ, ನಾವು ಎಚ್ಚರ ತಪ್ಪಿದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಷ್ಟರಲ್ಲಿ ಜೀರ್ಬಿಡುತ್ತೆ ಅಂತ ಹೇಳಿ ಬೇರೆ ಕಡೆ ಲಾಂಗ್ ಎಸ್ಕಾರ್ಟ್ ಡ್ಯೂಟಿಗೆ ಹಾಕ್ಬಿಡ್ತಾನೆ. ಕದೀರವನ್ ಹೆಂಡತಿ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡೋದು, ಅವಳು ಕೂಡ ಶೂಟ್ ಮಾಡೋದು ಮಾಡದೆ ಕಾಲ್ಗೆ ಮಾಡ್ಬೇಕು ತಾನೆ ಅಂತ ಹೇಳ್ತಾಳೆ. ಆಗ ಎಲ್ಲವನ್ನ ಬಿಡಿಸಿ ಹೇಳ್ತಾನೆ, ಆ ಕ್ರಿಮಿನಲ್ ಪೊಲೀಸ್ನವರು ಅನ್ನೋದನ್ನ ಕೇರ್ ಮಾಡದೆ ಮುಚ್ಚುಗಳ ಸಮೇತ ಬಂದಿದ್ರು, ಅವನು ತಪ್ಪಿಸ್ಕೊಂಡಿದ್ರು, ನಾವು ಎನ್ಕ್ವೈರಿ ಫೇಸ್ ಮಾಡ್ಬೇಕಿತ್ತು, ಅದನ್ನ ಶೂಟ್ ಮಾಡಿ ಫೇಸ್ ಮಾಡಿದ್ರಾಯ್ತು ಅಂತ ಶೂಟ್ ಮಾಡ್ಬಿಟ್ಟೆ ಅಂತಾನೆ. ಈ ಪಾಂಡಿ ಎಲ್ಲಿ ಹೋದ್ರು
ಏನಾದ್ರೂ ಜಗಳ ಮಾಡ್ಕೊಳ್ತಿರ್ತಾನೆ. ತುಂಬಾ ಕಿರಿಕ್ ಪಾರ್ಟಿ. ಕದೀರ್ ಅವನಿಗೆ ಹೆಂಡತಿ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಇಬ್ರು ಡ್ಯೂಟಿಲಿ ಏನಾಗ್ತಿದೆ ಅನ್ನೋದನ್ನ ಕಾಲ್ ಮಾಡಿ ಮಾತಾಡ್ಕೊಳ್ತಿರ್ತಾರೆ. ಈಗ ಒಬ್ಬ ವಿಚಾರಣೆ ಕೈದಿಯ ಲಾಂಗ್ ಎಸ್ಕರ್ಟ್ ಗೆ ಹಾಕ್ತಾರೆ. ಆ ಕೈದಿಯ ಹೆಸರು ಅಬ್ದುಲ್ ರವು, ವಯಸ್ಸಿನ ಹುಡುಗ. ಇವನನ್ನ ಕೋರ್ಟ್ ಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಕದೀರ್ ಅವನ್ ಟೀಮ್ ಮೇಲಿದೆ. ಪಾಂಡಿ ಮತ್ತೆ ಮುರುಗನ್ ಅಬ್ದುಲ್ ನ ಫುಲ್ ಬಾಡಿ ಚೆಕ್ ಮಾಡಿ ದುಡ್ಡು ತಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಸರ್ ಅಂದಾಗ, ದುಡ್ಡಿಲ್ಲ ಅಂದ್ರೆ ರಾತ್ರಿ ಊಟಕ್ಕೆ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ, ಜೈಲಿಂದನೇ ಸ್ವಲ್ಪ ಊಟ ಪಾರ್ಸಲ್ ಮಾಡ್ಕೊಂಡು ತರ್ಬೇಕು ತಾನೆ ಅಂತ ಎಲ್ಲ ಬೈತಾರೆ. ಆಗ ಅಲ್ಲಿಗೆ ಕದೀರ್ ಅವನ್ ಬಂದು ಈ ರೀತಿ ಊಟಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ, ಸರಿ ಕರ್ಕೊಂಡ್ ಬನ್ನಿ ಅಂತ ಕರ್ಕೊಂಡ್ ಹೋಗ್ತಾನೆ. ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ ಗೆ ಹೋಗ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಂಡಿ ಮತ್ತೆ ಮುರುಗನ್, ಸರ್ ಕುರ್ನೂಲ್ಗೆ ಬಸ್ ಬರೋಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ, ನೀವು ಪರ್ಮಿಷನ್ ಕೊಟ್ರೆ ಒಂದ್ ರೌಂಡ್ ಬಾರ್ ಕಡೆ ಹೋಗಿ ಬಂದ್ಬಿಡ್ತೀವಿ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಕದೀರ್ ಅವನ್, ಇದೆಂತ ಕಟ್ಟಭ್ಯಾಸ, ಲಾಂಗ್ ಎಸ್ಕಾರ್ಟ್ ಹೋಗ್ಬೇಕಾದ್ರೆ ಕುಡಿದು ಹೋಗ್ತಾರ ಅಂದಾಗ, ನಿಮ್ ಜೊತೆ ಬರೋದೇ ಸ್ವಲ್ಪ ಜಾಲಿ ಆಗಿರೋಕೆ ಸರ್, ಒಂದೆರಡು ಪೆಗ್ ಹಾಕೊಂಡ್ಬಿಟ್ರೆ ಮಜಾ ಇರುತ್ತೆ ಪ್ಲೀಸ್ ಸರ್ ಅಂತ ಕೇಳ್ತಾರೆ. ಏಯ್, ಯೂನಿಫಾರ್ಮ್ ಅಲ್ಲಿ ಹೋಗಿ ಬಾರಲ್ಲಿ ಕುಡಿದ್ಕೋತೀರ ಅಂತ ಕಲರ್ ಡ್ರೆಸ್ ತಂದಿದೀವಿ ಸರ್, ನೀವು ಕೂಡ ಹೋಗಿ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಟ್ ಬಿರಿಯಾನಿ ಫೇಮಸ್, ನೀವು ಹೋಗಿ ಊಟ ಮಾಡ್ತೀರಿ, ಅಷ್ಟರಲ್ಲಿ ಬಂದ್ಬಿಡ್ತೀವಿ ಅಂತಾರೆ. ಕದೀರ್ ಅವನ್ ಹಿಂಜರಿಕೆಯಿಂದಲೇ ಸರಿ ಬಂದೂಕ್ ಕೊಡು ಅಂತ ಈಸ್ಕೊಂಡು ಅಬ್ದುಲ್ ನ ಒಬ್ಬನೇ ಕರ್ಕೊಂಡು ಹೋಟೆಲ್ ಕಡೆ ಹೋಗ್ತಾನೆ. ಹೋಟೆಲ್ ನಲ್ಲಿ ಕುಳಿತು ಊಟ ಮಾಡ್ಬೇಕಾದ್ರೆ ಅಬ್ದುಲ್ ಸುತ್ತಮುತ್ತ ಒಂದು ರೌಂಡ್ ಅಬ್ಸರ್ವ್ ಮಾಡ್ತಾನೆ. ಅವಕಾಶ ಸಿಕ್ಕಿದ್ರೆ ತಪ್ಪಿಸ್ಕೊಬಿಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಆಗ ಕದೀರ್ ಅವನ್, ಊಟ ಮಾಡ್ತೀರಾ ಅಂತ ಕೇಳಿದ್ರೆ ಬೇಡ ಅಂತಾನೆ. ನಾನ್ ಕಾಸು ಕೊಡ್ತೀನಿ ಪರವಾಗಿಲ್ಲ ತಿನ್ನು ಅಂತ ಅಂದ್ರೆ, ಒಂದು ಟೀ ಕೊಡ್ಸಿ ಸರ್ ಸಾಕು ಅಂತ ಕದೀರ್ ಅವನ್ ಟೀ ಕೊಡಿಸ್ತಾನೆ. ಅಬ್ದುಲ್ ಟೀ ಕುಡಿತಾ ಕುಡಿತಾ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾನೆ. ಕದೀರ್ ಅವನ್ ಊಟ ಮುಗಿಸಿ ಕೈ ತೊಳಿಕೆ ಹೋದಾಗ ಎದ್ದು ಹೋಗಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಈ ಇಬ್ಬರು ಕಾನ್ಸ್ಟೇಬಲ್ಸ್ ಬಂದ್ಬಿಡ್ತಾರೆ. ಹೋಟೆಲ್ ಬಿಲ್ ಪೇ ಮಾಡಿ ಮತ್ತೆ ಬಸ್ ಕಡೆ ಹೋಗ್ಬೇಕಾದ್ರೆ ಮುರುಗನ್ ಸ್ವಲ್ಪ ತೂರಾಡ್ತಿರ್ತಾನೆ. ಒಂದು ವೇಳೆ ಇವರು ಡ್ಯೂಟಿ ಟೈಮ್ ಅಲ್ಲಿ ಕುಡಿದಿದ್ದಾರೆ ಅಂತ ಗೊತ್ತಾದ್ರೆ ಕದೀರ್ ಅವನಿಗೆ ತೊಂದರೆ ಆಗುತ್ತೆ. ಪಾಂಡಿ ಮತ್ತೆ ಮುರುಗನ್ ಹಿಂದೆ ಡೋರ್ ಅಲ್ಲಿ ಅಬ್ದುಲ್ ನ ಕರ್ಕೊಂಡು ಬಸ್ ಹತ್ತುತ್ತಾರೆ. ಅವರು ಹಿಂದೆ ಸೀಟ್ ಅಲ್ಲಿ ಕುಳಿತುಕೋಬೇಕಾದ್ರೆ ಅಬ್ದುಲ್ ಮುಂದೆ ಡೋರ್ ಇಂದ ಎಸ್ಕೇಪ್ ಹೋಗಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಫ್ರಂಟ್ ಡೋರ್ ಅಲ್ಲಿ ಕದೀರ್ ಅವನ್ ಹತ್ ಬಿಡ್ತಾನೆ. ಆಗ ಅಬ್ದುಲ್ಗೆ ಯಾಕೋ ಹೋಗಿ ಕೂತ್ಕೊಳ್ಳೋ ಅಂತ ಹೇಳಿ ಅವನ ಹಾವಭಾವದ ಮೇಲೆ ಡೌಟ್ ಬಂದು ರೀಡಿಂಗ್ ಚೈನ್ ಹಾಕಿ ಬಸ್ ಕಂಬಿಗೆ ಕಟ್ಬಿಡ್ತಾನೆ. ಕದೀರ್ ಅವನ್ ನಿದ್ದೆ ಮಾಡ್ತಿದ್ರೆ ಅಬ್ದುಲ್ ಕಣ್ಮುಚ್ಚಿರೋದಿಲ್ಲ. ಕದೀರ್ ಅವನ್ಗೆ ಎಚ್ಚರವಾಗಿ ಯಾಕೋ ಮಲಗಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಬ್ದುಲ್, ಇಲ್ಲ ಸರ್, ನಾನು ಪೊಲೀಸ್ನವ್ರ ಜೊತೆ ಜರ್ನಿ ಮಾಡ್ಬೇಕಾದ್ರೆ ಮಲಗಲ್ಲ, ಹೊರಗಡೆಯಿಂದ ಗಾಳಿ ತಂಪಾಗಿ ಬೀಸ್ತಿದೆ, ಅನುಭವಿಸ್ತಿದೀನಿ ಅಂತ. ಹಂಗೆಲ್ಲ ಎಚ್ಚರವಾಗಿರಬಾರ್ದು, ಮಲ್ಕೋ ಅಂತ ಹೇಳಿ ಕದೀರ್ ಅವನ್ ಮಲ್ಕೋತಾನೆ. ಅಬ್ದುಲ್ ಕಣ್ಮುಚ್ತಾನೆ ಆದ್ರೆ ಮಲ್ಗಲ್ಲ, ಕಣ್ಣು ಬಿಡ್ತಾನೆ. ಕದೀರ್ ಅವನ್ ಯಾಕೋ ಇನ್ನೂ ಎಚ್ಚರವಾಗಿದ್ಯಾ ಅಂತ ಕೇಳಿದ್ರೆ ನಿದ್ದೆ ಬರ್ತಿಲ್ಲ ಸರ್ ಅಂತ. ಆಗ ಕದೀರ್ ಅವನ್ ಎಷ್ಟು ವರ್ಷದಿಂದ ಜೈಲಲ್ಲಿ ಇದೆಯಾ ಅಂತ ಕೇಳ್ತಾನೆ. ಸರ್ 5 ವರ್ಷದಿಂದ ಅಂತ ಹೇಳ್ತಾನೆ. ಅದಕ್ಕೆ ಜಾಮೀನ್ ತಗೊಂಡು ಹೋಗ್ಬೇಕು ತಾನೆ ಅಂದ್ರೆ ಅಬ್ದುಲ್, ನನಗೆ ಜಾಮೀನ್ ಕೊಡೋಕೆ ಯಾರು ಇಲ್ಲ ಸರ್, ನಾನೊಬ್ಬ ಅನಾಥ ಅಂತಾನೆ. ಆಗ ಕದೀರ್ ಅವನ್, ನಿನ್ ಜೊತೆ ಎಸ್ಕಾರ್ಟ್ ಗೆ ಬರೋ ಪೊಲೀಸ್ನವರ ಹತ್ರ ಎಲ್ಲ ಇದೇ ಕತೆ ಹೇಳ್ತೀಯಾ ಅಂತ ಕೇಳ್ತಾನೆ. ಅಬ್ದುಲ್, ಇಲ್ಲ ಸರ್ ನಿಜಾನೇ ಹೇಳ್ತಿದ್ದೀನಿ ಅಂತಾನೆ. ಈಗ ಅಬ್ದುಲ್, ಸರ್ ನನಗೆ ಒಂದೇ ಒಂದು ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ. ಏನ್ ಸಹಾಯ ಅಂತ ಕೇಳಿದ್ರೆ, ನಾಳೆ ಒಂದು ದಿನ ಕೋರ್ಟ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕೈಗೆ ಹಾಕಿರೋ ಬೇಡಿ ಬಿಚ್ಚಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಕದೀರ್ ಅವನ್, ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕಾ? ಏಯ್, ಕೊಲೆ ಮಾಡಿದವ್ರನ್ನ ಕೈಗೆ ಹ್ಯಾಂಡ್ ಕಫ್ ಹಾಕಿ ನಡು ರಸ್ತೆಯಲ್ಲಿ ಎಳ್ಕೊಂಡೇ ಹೋಗೋದು, ಇದೆಲ್ಲ ನೀನು ಕೊಲೆ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಸುಮ್ನೆ ಬಾಯಿ ಮುಚ್ಕೊಂಡು ಮಲಗು, ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಮಲ್ಕೋತಾನೆ. ಅಬ್ದುಲ್ ಹಾಗೆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮುಂದೆ ಕುಳಿತಿರೋ ಒಂದು ಹೆಂಗಸಿನ ತಲೆ ಮುಡಿಲಿ ಮಲ್ಲಿಗೆ ಹೂ ನೋಡಿ ತನ್ನ ಫ್ಲಾಶ್ ಬ್ಯಾಕ್ ನೆನಪಿಸ್ಕೊಳ್ತಾನೆ. ಅವನ ಹುಡುಗಿ ಕೂಡ ಇದೇ ರೀತಿ ತಲೆಗೆ ಹೂ ಮುಡ್ಕೋತಿರ್ತಾಳೆ. ತಾನು ಈ ಹಿಂದೆ ಹೇಗಿದ್ದೆ ಅನ್ನೋದನ್ನ ನೆನಪಿಸ್ಕೊಳ್ತಾನೆ. 1997ರ ಸಮಯ. ಅಬ್ದುಲ್ ಕರ್ನೂಲ್ ಅನ್ನೋ ಒಂದು ಹಳ್ಳಿಲಿ ಒಂದು ಚಿಕ್ಕ ಅಂಗಡಿಯನ್ನ ಹಾಕೊಂಡಿರ್ತಾನೆ. ಜೊತೆಗೆ ಒಂದು ಶಾಮಿಯಾನದಲ್ಲಿ ಕೆಲಸ ಮಾಡ್ತಿರ್ತಾನೆ. ಯಾವ್ದಾದ್ರು ಫಂಕ್ಷನ್ ಗೆ ಪೆಂಡಲ್ ಹಾಕಿದ್ರೆ ಟಿವಿ ಇಟ್ಟು DVD ಪ್ಲೇಯರ್ ಹಾಕಿ ಮೂವಿ ತೋರಿಸೋದು ಇವನ್ ಕೆಲಸ. ಆ ಟೈಮ್ ಅಲ್ಲಿ ಟಿವಿ ತುಂಬಾ ಅಪರೂಪ. ಅವನ ಕುಟುಂಬದಲ್ಲಿ ಅಬ್ದುಲ್ ಮತ್ತೆ ಅವ್ರ ಅಮ್ಮ ಬಿಟ್ರೆ ಇನ್ಯಾರು ಇಲ್ಲ. ಇವಳ ಹೆಸರು ಕಲಾ. ಕಲಾಗೆ ಅಬ್ದುಲ್ ಅಂದ್ರೆ ತುಂಬಾ ಇಷ್ಟ. ಇವರಿಬ್ರು ಚಿಕ್ಕ ವಯಸ್ಸಿಂದನೂ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಿರ್ತಾರೆ. ಕದ್ದು ಮುಚ್ಚಿ ನೋಡೋದು, ಅಬ್ದುಲ್ ನ ನೋಡೋ ನೆಪ ಇಟ್ಕೊಂಡು ಅಂಗಡಿಗೆ ಬರೋದು, ಆಗಾಗ ಹೊರಗಡೆ ಕದ್ದು ಮುಚ್ಚಿ ಭೇಟಿ ಆಗೋದು, ಹೀಗೆಲ್ಲ ನಡೀತಾ ಇರುತ್ತೆ. ಒಂದಿನ ಹೀಗೆ ಒಂದು ಗುಂಪು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಬೇಕಾದ್ರೆ ಟಿವಿ ಹಾಕೋಕೆ ಹೇಳಿರ್ತಾರೆ. ಅಬ್ದುಲ್ ಎಂದಿನಂತೆ ಮೂವಿಗಳನ್ನ ಹಾಕೋಕೆ ಮುಂದಾಗ್ತಾನೆ. ಆಗ ಅವರು, ನಮಗೆ ಈ ಫಿಲ್ಮ್ ಬೇಡ, ಬ್ಲೂ ಫಿಲ್ಮ್ ಹಾಕು ಅಂತ ಕೇಳ್ತಾರೆ. ಅಬ್ದುಲ್, ಆತರ ಯಾವ ಕ್ಯಾಸೆಟ್ ನಮ್ಮ ಹತ್ರ ಇಲ್ಲ ಅಣ್ಣ, ಇರೋದು ಮೂವಿಗಳು ಮಾತ್ರ ಅಂದಾಗ, ನಿಮ್ಮ ಓನರ್ ಗೆ ಹೇಳಿದೀವಿ, ಹೋಗಿ ಈಸ್ಕೊಂಡ್ ಬಂದು ಹಾಕು ಅಂತಾರೆ. ಅದು ಅಬ್ದುಲ್ಗೆ ಹಿಡ್ಸೋದಿಲ್ಲ. ನೀವು ಓನರ್ ಜೊತೆ ಮಾತಾಡ್ಕೊಳ್ಳಿ, ನನಗೆ ಇದು ಸರಿ ಬರ್ತಿಲ್ಲ ಅಂತ ಹೋಗ್ತಿರ್ತಾನೆ. ಆಗ ಕೋಪ ಒಂದು ಆ ಗುಂಪಿನವನೊಬ್ಬ, ಏನೋ ನಾನು ಮಾತಾಡ್ತಿದ್ರೆ ನಿನ್ ಪಾಡೆ ನೀನು ಹೋಗ್ತಿದೀಯ ಅಂತ ಬಂದು ಹಿಂದೆಯಿಂದ ಒದ್ಬಿಡ್ತಾನೆ. ಆಗ ಆ ಗುಂಪಿನವರು, ಹಾಗೆಲ್ಲ ಹೊಡಿಬಾರ್ದು ಕಣೋ, ಎಷ್ಟೇ ಆದ್ರೂ ನಮ್ಮೂರ್ ಹುಡುಗ ಬಿಟ್ಬಿಡು ಅಂತ ಅಂದಾಗ, ಯಾರು ಇವರಪ್ಪ ಈ ಊರಲ್ಲಿ ಕೆಲಸ ಮಾಡೋಕ್ ಬಂದಿದ್ದವನು, ಬರ್ಬೇಕಾದ್ರೆ ಕೇರಳದಿಂದ ಒಂದು ಹುಡುಗಿನ ಕರ್ಕೊಂಡ್ ಬಂದು ಇಲ್ಲೇ ಸೆಟಲ್ ಆಗ್ಬಿಟ್ಟ ಅಂತೆಲ್ಲ ಕೇವಲವಾಗಿ ಮಾತಾಡ್ತಾನೆ. ಆಗ ಅಬ್ದುಲ್, ಅಣ್ಣ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಂತ. ಆಗ್ಲೂ ಬಂದು ಏನೋ ಮಾಡ್ತೀಯ ಅಂತ ಕಪಾಳದ ಮೇಲೆ ಹೊಡೆದ್ಬಿಡ್ತಾನೆ. ಆಗ ಟಿವಿ ಓನರ್ ಬಂದು ಅಬ್ದುಲ್ ನ ನೀನ್ ಹೋಗು ಅಂತ ಕಳಿಸ್ಬಿಡ್ತಾನೆ. ಈ ವಿಷಯ ಗೊತ್ತಾಗಿ ಕಲಾ, ಏನೋ ನಿನ್ಗೆ ಯಾರಾದ್ರೂ ಹೊಡೆದ್ರೆ ಹೊಡಿಸ್ಕೊಂಡು ಬರ್ತೀಯಾ, ವಾಪಸ್ ಹೊಡಿಯಲ್ವಾ? ಚಿಲ್ಡ್ರನ್ ನನ್ನ ಮಕ್ಕಳೆಲ್ಲ ನಿನಗೆ ಹೊಡಿಯೋಕೆ ನಿಮ್ಮಮ್ಮ ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದಾಳ ಅಂತ ಮನೆ ಹೊರಗಡೆ ಹುಲ್ಲಿನ ಮೆದೆ ಹತ್ರ ಕರೆದು ಅಬ್ದುಲ್ಗೆ ಬೈತಿರ್ತಾಳೆ. ಅಬ್ದುಲ್ ಮೇಲೆ ಗಲಾಟೆ ಮಾಡಿದವನು ಮದುವೆ ಆಗಿರೋದು ಕಲಾ ಅಕ್ಕನನ್ನೇ. ಈಗ ಮನೆಗೆ ಬಂದು ಹೆಂಡತಿ ಹತ್ರ ದುಡ್ಡು ಕೇಳ್ತಾನೆ. ಆಗ ಅವನ ಹೆಂಡತಿ, ನಿನ್ನ ಕುಡಿತದ ಚಟದಿಂದ ಇಡೀ ಮನೆನೇ ಹಾಳು ಮಾಡ್ತಿದೀಯ ಅಂತ ಬೈತಾಳೆ. ಅದಕ್ಕವನು, ನಾನ್ ಕುಡಿಯೋಕೆ ಕೇಳ್ತಿಲ್ಲ, ಕೈಯಲ್ಲಿ 4 ಕಾಸಿದ್ರೆ ನಾವು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಬಹುದಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾನೆ. ಅದಕ್ಕವಳು, ನನ್ನಲ್ಲಿ ಯಾವ ಸಮಸ್ಯೆನೂ ಇಲ್ಲ, ನಾನು ಎಲ್ಲಾ ಡಾಕ್ಟರ್ಸ್ ಹತ್ರ ವಿಚಾರ
ವಿಚಾರಿಸಿದೀನಿ, ನೀನು ಮೊದಲು ಬಂದು ಡಾಕ್ಟರ್ ಮುಂದೆ ಕುಳಿತುಕೋ, ಆಗ ಗೊತ್ತಾಗುತ್ತೆ ಯಾರ ಕೈಲಿ ಆಗ್ತಿಲ್ಲ ಅಂತ ಅಂದ್ಬಿಡ್ತಾಳೆ. ಆಗ ಏನೇ ನನ್ನ ಬಗ್ಗೆ ಅನುಮಾನ ಪಡ್ತಿದೀಯಾ ಅಂತಾನೆ. ಅದಕ್ಕೆ ನಿನ್ಗೇನೋ ಚೆನ್ನಾಗಿ ಕುಡಿದು ಕಚಡ ಮಕ್ಕಳ ಜೊತೆ ಕೂತ್ಕೊಂಡು ಕಚಡ ಫಿಲ್ಮ್ ನೋಡ್ಕೊಂಡು ನನ್ನ ಹತ್ರ ಬಂದ್ಬಿಟ್ರೆ ಮಕ್ಕಳಾಗ್ಬಿಡಲ್ಲ ಅಂತ ಹಂಗಿಸ್ಬಿಡ್ತಾಳೆ. ಆಗ ಅವನಿಗೆ ಕೋಪ ನತ್ತಿಗೆರೆ ಬಂದು ಕುತ್ತಿಗೆ ಹಿಡಿದು ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರ ಹೀಗೆ ಮಾತಾಡ್ತೀಯ ಅಂತ ಹೇಳಿ ಹೆಂಡತಿ ಜೊತೆ ಜಗಳ ಆಡ್ತಿರ್ತಾನೆ. ಜಗಳದ ಸೌಂಡ್ ಕೇಳಿಸ್ಕೊಂಡು ಕಲಾ ಮನೆಗೆ ಬಂದು ನೋಡಿದ್ರೆ ತನ್ನ ಅಕ್ಕನನ್ನ ತಲ್ದಿಂಬಿಟ್ಟು ಸಾಯಿಸೋಕೆ ಮುಂದಾಗಿರ್ತಾನೆ. ಅದನ್ನ ನೋಡಿ ಕಲಾ ಗಾಬರಿಯಿಂದ ಬಿಡ್ಸೋಕ್ ಹೋದಾಗ ಅವಳಿಗೂ ಹೊಡಿತಾನೆ. ಆಗ ಇವನು ಇಬ್ಬರಿಗೂ ಸೇರಿಸಿ ಹೊಡಿತಿರ್ತಾನೆ. ಸೌಂಡ್ ಕೇಳಿಸ್ಕೊಂಡು ಅಬ್ದುಲ್ ಮನೆ ಒಳಗಡೆ ಹೋಗ್ತಾನೆ. ಈ ಇಬ್ಬರಿಗೂ ಹೊಡಿತಿರೋದನ್ನ ನೋಡಿ ಅಣ್ಣ ಬಿಡೋಣ, ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ ಬಿಡು ಅಂತ ಬಿಡಿಸಿ ತಳ್ಳಿಬಿಡ್ತಾನೆ. ಈಗಂತೂ ಅವನಿಗೆ ಹೆಂಡತಿ ನಾರದಿ ಮುಂದೆ ಅವಮಾನ ಆಗಿ ನಮ್ಮನೆ ವಿಷಯಕ್ಕೆ ಬರೋದಕ್ಕೆ ನೀನ್ ಯಾವನ ಅಂತ ಕೈಗೆ ಸಿಕ್ಕದ್ನೆ ತಗೊಂಡು ಬಂದು ಅಬ್ದುಲ್ ತಲೆ ಮೇಲೆ ಹೊಡೆದು ಬಿಡ್ತಾನೆ. ಅಷ್ಟರಲ್ಲಿ ಕಲಾ ಅಮ್ಮ ಬಂದು ಜಗಳ ಬಿಡಿಸ್ತಾಳೆ. ಅಬ್ದುಲ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಆದ್ರೆ ಅಬ್ದುಲ್ ಮನೆ ಹತ್ರ ತಲುಪೋ ಅಷ್ಟರಲ್ಲಿ ಅವರ ಅಮ್ಮನಿಗೆ ಈ ಊರಿನ ಒಬ್ಬ ಹೆಂಗಸು ನಿನ್ನ ಮಗನಿಗೆ ಪೆರುಮಾಳ್ ಅಳಿಯ ಹೊಡೆದಂತೆ ಅಂತ ಹೇಳ್ಬಿಡ್ತಾಳೆ. ಅಬ್ದುಲ್ ಅಮ್ಮ ಗಾಬರಿಯಾಗಿ ನಡ್ಕೊಂಡು ಬರ್ತಿರ್ತಾಳೆ. ಅಬ್ದುಲ್ ಮನೆಗೆ ಬರ್ತಿರುವಾಗ ಏನಾಯ್ತು ಅಬ್ದುಲ್, ಪೆರುಮಾಳ್ ಅಳಿಯ ನಿನ್ ಮೇಲೆ ಕೈ ಮಾಡಿದಂತೆ ಅಂತ ಕೇಳಿದ್ರೆ ಅಬ್ದುಲ್ ಏನು ಮಾತಾಡಲ್ಲ. ಅಬ್ದುಲ್ ಏನು ಇಲ್ಲ ಬಿಡಮ್ಮ ಅಂತಾನೆ. ಏನು ಇಲ್ಲ ಅಂತೀಯ, ರಕ್ತ ಬರ್ತಿದೆ, ನಡಿ ಕೇಳ್ತೀನಿ ಅಂತ ಅಬ್ದುಲ್ ಕೈ ಹಿಡಿದು ಎಳ್ಕೊಂಡು ಅವರ ಮನೆ ಹತ್ರ ಹೋಗ್ತಾಳೆ. ಪೆರುಮಾಳ್ ಹತ್ರ ಏನಯ್ಯ ನಿನ್ ಅಳಿಯ ನನ್ನ ಮಗನ ಮೇಲೆ ಕೈ ಮಾಡಿದನಂತಲ್ಲ ಅಂತ ಕೇಳ್ತಾಳೆ. ಆಗ ಅಯ್ಯಪ್ಪ ಹೋಗಮ್ಮ ಮನೆಗೆ ಹೋಗಮ್ಮ, ಏನೋ ಕುಡಿದ ನಶೆಯಲ್ಲಿ ಹೊಡೆದ್ಬಿಟ್ಟಿದ್ದಾನೆ ಅಂತಾನೆ. ಅದಕ್ಕೆ ಕುಡಿದ್ರೆ ಏನಂತೆ, ಹೆಂಡತಿಗೂ ತಾಯಿಗೂ ವ್ಯತ್ಯಾಸ ಗೊತ್ತಾಗಲ್ವಾ ಅವನಿಗೆ ಅಂದ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಇವನು ಮತ್ತೆ ಜಗಳಕ್ಕೆ ಬರ್ತಾನೆ. ಆಗ ನಿನಗೆ ತಾಕತ್ತಿದ್ರೆ ನಿನ್ನ ವಯಸ್ಸಿನವ್ರ ಜೊತೆ ಹೋಗಿ ಜಗಳ ಮಾಡೋ, ಚಿಕ್ಕ ಹುಡುಗ ಅನ್ನೋದನ್ನ ನೋಡದೆ ನನ್ನ ಮಗನ ಮೇಲೆ ಬಂದಿದೀಯಾ, ನಾಚಿಕೆ ಆಗಲ್ವಾ, ಗಂಡಸ್ತನ ಇದ್ರೆ ಹೋಗಿ ಹೆಂಡತಿ ಮುಂದೆ ತೋರ್ಸು ಅಂತ ಅಂದ್ಬಿಡ್ತಾಳೆ. ಆಗ ಇವನು ನನ್ನ ಗಂಡಸ್ತನ ತೋರಿಸ್ಬೇಕಾ ಅಂತ ಲುಂಗಿ ಎತ್ತಿ ತೋರಿಸ್ಬಿಡ್ತಾನೆ. ಆಗ ಅಬ್ದುಲ್ಗೆ ವಿಪರೀತ ಕೋಪ ಬಂದು ಹೋಗಿ ಅವನ ಮೈ ಮೇಲೆ ಬಿದ್ದು ಚೆನ್ನಾಗಿ ಹೊಡೆದು ಬಿಡ್ತಾನೆ. ಎಲ್ಲರೂ ಸೇರಿ ಜಗಳ ಬಿಡಿಸ್ತಾರೆ. ಅಬ್ದುಲ್ ಅಮ್ಮ ನೀನ್ ಯಾಕೆ ಅವ್ರ ಮನೆ ವಿಷಯಕ್ಕೆ ಹೋಗಿದ್ದೆ ಅಂತ ಬೈದು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅದೇ ರಾತ್ರಿ ಕಲಾ ಅಬ್ದುಲ್ ಮನೆ ಹತ್ರ ಬಂದು ಕ್ಷಮಿಸು, ನನ್ನಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಅಬ್ದುಲ್ ಪರವಾಗಿಲ್ಲ ನೀನು ಹೋಗು ಕಲಾ, ಇಷ್ಟೊತ್ತಲ್ಲಿ ಯಾಕೆ ಬಂದೆ ಅಂತ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕೊಟ್ಟಿಗೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಒಂದು ಕಡೆ ಕೂರಿಸ್ಕೊಂಡು ಯಾಕೋ ನನ್ ಜೊತೆ ಮಾತಾಡಲ್ವಾ ಅಂದಾಗ ಅಬ್ದುಲ್ ಹತ್ಕೊಂಡು ನನಗೆ ಭಯ ಆಗ್ತಿದೆ ಕಲಾ, ಇದ್ ಯಾಕೋ ಸರಿ ಬರ್ತಿಲ್ಲ ಅಂತ ಹೇಳಿ ಅವಳ ಕೈ ಬಿಡ್ತಾನೆ. ಆಗ ಅವಳು ಏನ್ ಸರಿ ಬರ್ತಿಲ್ಲ, ನನ್ ಕೈ ಯಾಕೆ ಬಿಟ್ಟೆ, ನನ್ನ ಬಿಟ್ಟು ಹೋಗೋ ಮಾತಾಡಿದ್ರೆ ಸಾಯಿಸಿ ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ, ನಿನಗೆ ಭಯ ಆಗ್ತಿದ್ರೆ ಒಂದು ಕೆಲಸ ಮಾಡೋಣ, ನಾವಿಬ್ರು ಈ ಊರ್ನೇ ಬಿಟ್ಟು ಹೋಗಿ ಮದುವೆ ಆಗ್ಬಿಡೋಣ, ಎಲ್ರನ್ನು ಬಿಟ್ಟು ನಾವು ನಮ್ಮ ಜೀವನ ಸಾಗಿಸೋಣ ಅಂತಾಳೆ. ಅಬ್ದುಲ್ ಏನ್ ಮಾತಾಡ್ತಿದೀಯ ಕಲಾ, ಊರಲ್ಲಿ ಇರೋರೆಲ್ಲ ನಿಮ್ಮ ಧರ್ಮದವರೇ, ಇಲ್ಲಿ ಮುಸ್ಲಿಂ ಅಂತ ಇರೋದು ನಾವು ಮಾತ್ರ, ನಾನೊಬ್ಬನೇ ಏನು ಅಂತ ಮಾಡೋಕ್ಕಾಗತ್ತೆ, ಊರಲ್ಲಿ ನಮ್ಮ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ ಕಲಾ ಗೊತ್ತಾದ್ರೆ ಏನು ಕೊಂದು ಬಿಡ್ತಾರ, ಕೊಂದ್ರೆ ಕೊಲ್ಲಲಿ ಬಿಡು, ನಾನು ಅದಕ್ಕೂ ತಯಾರಿದ್ದೀನಿ ಅಂತಾಳೆ. ಆಗ ಅಬ್ದುಲ್ ನನಗೆ ನನ್ನ ಅಮ್ಮನ ಮೇಲೆ ಜವಾಬ್ದಾರಿ ಇದೆ ಕಲಾ, ಅಮ್ಮನಿಗೆ ನನ್ನ ಬಿಟ್ರೆ ಯಾರು ಇಲ್ಲ, ನನಗೂ ಅಷ್ಟೇ, ನಿನಗೆ ಎಲ್ಲವನ್ನ ಬಿಡಿಸಿ ಹೇಳೋಕ್ಕಾಗಲ್ಲ, ಮನೆಗೆ ಹೋಗು ಅಂತಾನೆ. ಕಲಾ ಹತ್ಕೊಂಡು ಮನೆಗೆ ಹೋಗ್ತಿರ್ತಾಳೆ. ಮತ್ತೆ ಬಂದು ಅಬ್ದುಲ್ ನ ತಪ್ಕೊಂಡು ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ಗೆ ಬಂದ್ರೆ ಬಸ್ಸು ಊಟದ ಟೈಮ್ಗೆ ಹೋಟೆಲ್ ಹತ್ರ ನಿಲ್ಲಿಸ್ತಾರೆ. ಅಬ್ದುಲ್ ಸರ್ ನಾನು ಟಾಯ್ಲೆಟ್ ಗೆ ಹೋಗ್ಬೇಕು ಕರ್ಕೊಂಡು ಹೋಗಿ ಅಂತಾನೆ. ಮುರುಗನ್ ಕರ್ಕೊಂಡು ಹೋಗ್ತಾನೆ. ಪಾಂಡಿ ಮೊದಲು ಟಾಯ್ಲೆಟ್ ಒಳಗಡೆ ಹೋಗಿ ತಪಾಸಣೆ ಮಾಡಿ ಚಾಕು ಗ್ಲಾಸು ಈ ತರ ಏನೇ ಇದ್ರು ಎತ್ಕೊಂಡ್ ಬಿಡ್ತಾನೆ. ಅಬ್ದುಲ್ ಒಳಗಡೆ ಹೋಗಿ ಎಸ್ಕೇಪ್ ಆಗೋಕೆ ಏನಾದ್ರು ಅವಕಾಶ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಯಾವುದೇ ಅವಕಾಶ ಇರಲ್ಲ. ಅಬ್ದುಲ್ ಊರ್ನವನೊಬ್ಬ ಆ ಹುಡುಗಿ ನಿನಗೋಸ್ಕರ ಪ್ರತಿದಿನ ಇವತ್ತು ಬರ್ತೀಯ ನಾಳೆ ಬರ್ತೀಯ ಅಂತ ಕಾಯ್ತಿದ್ದಾಳೆ, ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡು ಅಂತ ಹೇಳಿರ್ತಾನೆ. ಅದಕ್ಕೆ ಅಬ್ದುಲ್ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋ ಪ್ಲಾನ್ ಮಾಡ್ತಿರ್ತಾನೆ. ಒಂದು ವೇಳೆ ಇವನು ತಪ್ಪಿಸ್ಕೊಬಿಟ್ರಂತೂ ಕದೀರ್ ಅವನ್ ಕೆರಿಯರ್ ತುಂಬಾ ಡೇಂಜರ್ ಅಲ್ಲಿ ಇರುತ್ತೆ. ಅಬ್ದುಲ್ ಟಾಯ್ಲೆಟ್ ಮುಗಿಸ್ಕೊಂಡು ಆಚೆ ಬರ್ತಾನೆ. ಬಸ್ ಹತ್ರ ಪಾಂಡಿ ಮತ್ತೆ ಮುರುಗನ್ ಕರ್ಕೊಂಡು ಹೋಗ್ತಾರೆ. ಆಗ ಪಾಂಡಿ ನೀನ್ ಹೋಗಿ ಬಸ್ ಅಲ್ಲಿರು, ನಾನ್ ಸ್ವಲ್ಪ ಬರ್ತೀನಿ ಅಂತ ಹೇಳಿ ಯೂರಿನ್ ಪಾಸ್ ಮಾಡಕ್ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಚಿಕ್ಕ ಕಾರಣಕ್ಕೆ ಪಬ್ಲಿಕ್ ಜೊತೆ ಜಗಳ ಮಾಡ್ಕೋತಾನೆ. ಇಬ್ರು ಹೊಡೆದಾಡ್ಕೋತಾರೆ. ಆಗ ಅವನ ಕಡೆಯವ್ರು ಬಂದು ಎಲ್ಲಾ ಸುತ್ಕೊಂಡು ದೊಡ್ಡ ಜಗಳ ಆಗ್ಬಿಡುತ್ತೆ. ಅದನ್ನ ಕಿಟಕಿಲಿ ನೋಡಿ ಜಗಳ ಬಿಡಿಸೋಕೆ ಮುರುಗನ್ ಅಬ್ದುಲ್ ನ ಅಲ್ಲೇ ಬಿಟ್ಟು ಓಡ್ ಬರ್ತಾನೆ. ಜನ ಜಾಸ್ತಿ ಇರ್ತಾರೆ. ಅಷ್ಟರಲ್ಲಿ ಕದೀರ್ ಅವನ್ ಬಂದು ಸುತ್ಕೊಂಡಿದ್ದವ್ರನ್ನೆಲ್ಲ ಬಿಡಿಸಿ ಮುರುಗನ್ ನ ಅಕ್ಯೂಸ್ಡ್ ಎಲ್ಲಿ ಅಂತ ಕೇಳ್ತಾನೆ. ಇವರು ಗಲಾಟೆ ಗಡಿಬಿಡಿಯಲ್ಲಿ ಮುಳುಗಿ ಅಬ್ದುಲ್ ನೇ ಮರ್ತ್ ಬಿಟ್ಟಿರ್ತಾರೆ. ತಕ್ಷಣ ಓಡ್ ಬಂದು ನೋಡಿದ್ರೆ ಅಲ್ಲಿ ಬಸ್ ಇರಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿಯವನನ್ನ ವಿಚಾರಿಸಿದ್ರೆ ಅದು ಆಗ್ಲೇ ಹೋಗಿದೆ ಅಂತ ಹೇಳ್ತಾನೆ. ಕದೀರ್ ಅವನ್ ಹ್ಯಾಂಡ್ ಕಫ್ ಹಾಕಿದೀಯಾ ಅಂತ ಕೇಳಿದ್ರೆ ಮುರುಗನ್ ಹಾಕಿದೀನಿ ಅನ್ಸುತ್ತೆ ಅಂತ ಗೊಂದಲದಲ್ಲೇ ಹೇಳ್ತಾನೆ. ಬಂದೂಕೆಲ್ಲಿ ಅಂತ ಕೇಳಿದ್ರೆ ಅಯ್ಯೋ ಬಂದೂಕನ್ನು ಬಸ್ ಅಲ್ಲೇ ಬಿಟ್ಬಿಟ್ಟಿದೀನಿ ಸರ್ ಅಂತ ಟೆನ್ಷನ್ ಆಗ್ಬಿಡ್ತಾನೆ. ತಕ್ಷಣ ಅದರ ನೆಕ್ಸ್ಟ್ ಬಸ್ ಅನ್ನ ಹತ್ತಿ ಹುಡ್ಕೊಂಡು ಹೋಗ್ತಾರೆ. ಮುಂದೆ ಇವರು ಪ್ರಯಾಣಿಸ್ತಿದ್ದ ಬಸ್ ಕಾಣುತ್ತೆ. ತಕ್ಷಣ ಚೇಸ್ ಮಾಡ್ಕೊಂಡು ಹೋಗಿ ಅಡ್ಡ ಹಾಕಿ ನಿಲ್ಸಿ ನೋಡಿದ್ರೆ ಸೀಟ್ ಅಲ್ಲಿ ಅಬ್ದುಲ್ ಇಲ್ಲ. ಈ ವಿಷಯನ ಸಬಾರ್ಡಿನೇಟ್ ಗೆ ಕಾಲ್ ಮಾಡಿ ಹೇಳಿದಾಗ ಮೊದ್ಲೇ ನಿನ್ ಮೇಲೆ RI ಕಣ್ಣಿದೆ, ಅಂತದ್ರಲ್ಲಿ ಅಕ್ಯೂಸ್ಡ್ ಬಂದೂಕ್ ತಗೊಂಡು ಮಿಸ್ ಆಗಿದ್ದಾನೆ ಅಂತಿದೆಯಲ್ಲ, ಮೊದಲು ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾನೆ. ಈ ಪಾಂಡಿ ಬೇರೆ ಬಸ್ ಡ್ರೈವರ್ ಮೇಲೆ ಜಗಳ ಮಾಡ್ತಾನೆ, ನೀನ್ ಯಾಕೆ ಬಸ್ ಸ್ಟ್ಯಾಂಡ್ ಅನ್ನ ಬೇಗ ಬಿಟ್ಟೆ ಅಂತ. ಆಗ ಕದೀರ್ ಅವನ್ ಬಂದು ಎಲ್ಲ ನಿನ್ನಿಂದಲೇ, ಎಸ್ಕಾರ್ಡ್ ಗೆ ಬಂದಿದೀವಿ ಅನ್ನೋ ಜವಾಬ್ದಾರಿನೂ ಇಲ್ಲ ನಿಮ್ಗೆ, ಹೋದ್ ಕಡೆ ಎಲ್ಲ ಜಗಳ ಮಾಡ್ಕೋತೀಯ, ನಿನ್ನಿಂದ ಈಗ ಯಾವ ಪರಿಸ್ಥಿತಿ ಬಂದಿದೆ ನೋಡು ಅಂತ ಉಗಿತಾನೆ. ತುಪಾಕಿ ತಗೊಂಡು ಹೋಗಿದ್ದಾನೆ. ಅವನು ಸಿಗದೆ ಇದ್ರೆ ನಾವು 3 ಜನ ಜೈಲಲ್ಲಿ ಇರ್ಬೇಕಾಗುತ್ತೆ, ನಡೀರಿ ಹುಡ್ಕೋಣ ಅಂತ ಹೇಳಿ ಅಲ್ಲೇ ರೋಡಲ್ಲಿ ಬರ್ತಿದ್ದ ಒಂದು ಲಗೇಜ್ ಆಟೋಗೆ ಹತ್ಕೊಂಡು ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಸ್ಟೇಷನ್ ಒಳಗಡೆ ಹೋಗಿ ಹೆಡ್ ಕಾನ್ಸ್ಟೇಬಲ್ ಹತ್ರ ಸರ್ ನಾವೊಬ್ಬ ಅಕ್ಯೂಸ್ ನ ಕೋರ್ಟ್ ಗೆ ಪ್ರೆಸೆಂಟ್ ಮಾಡ್ಬೇಕಿತ್ತು, ತಪ್ಪಿಸ್ಕೊಂಡ್ ಬಿಟ್ಟ ಅಂತ ಹೇಳ್ತಿರುವಾಗಲೇ ಪಾಂಡಿ
ಪಾಂಡೆ ಅಬ್ದುಲ್ ನ ಸ್ಟೇಷನ್ ಅಲ್ಲಿ ನೋಡಿ ಕಾಲಲ್ಲಿ ಒದ್ದು ನನ್ನ ಮಗನ ಎಷ್ಟು ಹುಡುಕಿದೀವಿ ಗೊತ್ತಾ ನಿನ್ನ ಅಂತ ಹೊಡಿದಿರ್ತಾನೆ. ಆಗ ಕದಿರವನ್ ತಡಿತಾನೆ. ಅಷ್ಟರಲ್ಲಿ ಸ್ಟೇಷನ್ ಎಸ್ ಐ ಬಂದು ನನ್ನ ಸ್ಟೇಷನ್ ಗೆ ಬಂದು ಇಲ್ಲಿ ರೌಡಿಸಂ ಮಾಡ್ತಿದ್ದೀರಾ ಅಂತ ಗದ್ರಿ ಅವರ ಸ್ಟಾಫ್ ಗೆ ನಮ್ಮ ಸ್ಟೇಷನ್ ಅಲ್ಲಿ ಹೊಡಿತಿದ್ರೆ ನೀವೆಲ್ಲ ನೋಡ್ಕೊಂಡು ಗೆಣಸ್ ಕೀಳ್ತಿದ್ದೀರಾ ಅಂತ ಬೈದು ಕ್ಯಾಬಿನ್ ಹತ್ರ ಕರ್ಕೊಂಡು ಹೋಗಿ ಹೇಳಿ ಏನ್ ವಿಷಯ ಅಂತ ಕೇಳ್ತಾರೆ. ಸರ್ ಅಕ್ಯೂಸ್ಡ್ ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ, ನಾಳೆ ತಿರುನೆಲ್ವೇಲಿ ಕೋರ್ಟ್ ಗೆ ಸಬ್ಮಿಟ್ ಮಾಡ್ಬೇಕಿತ್ತು, ತಪ್ಪಿಸ್ಕೊಂಡ್ ಬಿಟ್ಟ ಅಂದಾಗ ಆ ಎಸ್ ಐ ಲೇ ನಾಲಾಯಕ್ ನನ್ ಮಕ್ಕಳ ಅಕ್ಯೂಸ್ಡ್ ನ ಬಂದೂಕ್ ಜೊತೆ ಓಡ್ ಹೋಗಕ್ಕೆ ಬಿಟ್ಟು ತಪ್ಪಿಸ್ಕೊಂಡ ಅಂದ್ರೆ ತಪ್ಪಿಸ್ಕೊಳ್ಳೋವರೆಗೂ ಏನ್ ಗೆಣಸ್ ಕೀಳ್ತಿದ್ರಾ ಅಂತ ಬೈತಾನೆ. ಪಾಂಡೆ ಬಾಯಿಂದ ಕುಡಿದಿರೋ ಸ್ಮೆಲ್ ಬಂದು ಗೊತ್ತಾಗಿ ಕುಡಿದು ಲಾಂಗ್ ಎಸ್ಕಾರ್ಟ್ ಡ್ಯೂಟಿ ಮಾಡ್ತಿದ್ದೀರಾ. ಆಗ ಪಾಂಡೆ ಮತ್ತೆ ಮುರುಗನ್ ಇಬ್ರು ಕಾಲ್ ಹಿಡಿದು ಸರ್ ದಯವಿಟ್ಟು ಹಾಗೆ ಮಾಡಬೇಡಿ ನಮ್ ಕೆಲಸ ಹೋಗ್ಬಿಡುತ್ತೆ ಅಂತ ಬೇಡ್ಕೊಳ್ತಾರೆ. ಮತ್ತೆ ಮುರುಗನ್ ಸರ್ ನಾವಿಬ್ರು ಕುಡ್ದಿದೀವಿ ಆದ್ರೆ ಕದೀರ್ ಸರ್ ಕುಡ್ದಿಲ್ಲ ಅಂತ ಹೇಳ್ತಾನೆ. ಆಗ ಅಬ್ದುಲ್ ಸರ್ ಇದ್ರಲ್ಲಿ ನಂದು ತಪ್ಪಿದೆ, ಅವ್ರು ಬರ್ತಾರೆ ಅಂತ ಬಸ್ ಅಲ್ಲಿ ಕೂತಿದ್ರೆ ಅವ್ರು ಹೇಗೋ ಬರ್ತಿದ್ರು, ನಾನೇ ಭಯದಲ್ಲಿ ಬಸ್ ಹಿಡಿದ್ಬಿಟ್ಟೆ ಸರ್ ಅಂತ ಹೇಳ್ತಾನೆ. ಆಗ ಎಸ್ ಐ ಒಬ್ಬ ಅಕ್ಯೂಸ್ಡ್ ನಿಮ್ಗೆ ಜಾಮೀನ್ ಕೊಡ್ತಿದ್ದಾನೆ, ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಬೈದು ರಿಜಿಸ್ಟರ್ ಓಪನ್ ಮಾಡಿ ಬಂದೂಕ್ ನಂಬರ್ ಹೇಳು ಅಂತ ಕೇಳ್ತಾನೆ. ಪಾಂಡಿ 113 ಸರ್ ಅಂತಾನೆ. ಬುಲೆಟ್ಸ್ ಕೊಡು ಅಂತ ಕೇಳಿದ್ರೆ ಹೆದರ್ಕೊಂಡು ಸೈಲೆಂಟ್ ಆಗ್ತಾನೆ. ಬುಲೆಟ್ಸ್ ಕೊಡು ಅಂತ ಮತ್ತೆ ಕೇಳ್ತಾರೆ, ಬುಲೆಟ್ಸ್ ಗನ್ ಅಲ್ಲಿ ಲೋಡ್ ಆಗಿದೆ ಸರ್ ಅಂತಾನೆ. ಆಗ ಎಸ್ ಐ ಬಂದೂಕ್ ತೆಗೆದು ಬುಲೆಟ್ ಇರೋದನ್ನ ನೋಡಿ ನಾವು ನಾರ್ಮಲಿ ಲಾಂಗ್ ಎಸ್ಕರ್ಟ್ ಅಲ್ಲಿ ಬಂದೂಕ್ ಲೋಡ್ ಮಾಡಲ್ವಲ್ಲ, ಯಾಕೆ ಲೋಡ್ ಮಾಡಿದ್ರ ಅಂತ ಕೇಳ್ತಾನೆ. ಆಗ ಪಾಂಡೆ ಹಿಂಜರ್ದು ಸರ್ ಅವನು ಮುಸ್ಲಿಂ ಸರ್ ಅದಕ್ಕೆ ಅಂತಾನೆ. ಆಗ ಎಸ್ ಐ ಮುಸ್ಲಿಂ ಅದಕ್ಕೆ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡಲ್ಲ. ಆಗ ಎಸ್ ಐ ಲೈ ನಾನು ಮುಸ್ಲಿಮೇ ಕಣ, ನನ್ನನ್ನ ಶೂಟ್ ಮಾಡ್ಬಿಡ್ತೀಯಾ, ತಗೊಳ್ಳೋ ಶೂಟ್ ಮಾಡು ಅಂತ ಬಂದೂಕ್ ಕೊಡ್ತಾನೆ. ನಂತರ ಅಬ್ದುಲ್ ನ ನಿನ್ನ ಹೆಸರೇನು ಅಂತ ಕೇಳಿ 3 ಜನನು ಬಿಟ್ ಕಳಿಸ್ತಾರೆ. ಅಬ್ದುಲ್ ನ ಕರ್ಕೊಂಡು 3 ಜನ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಪೊಲೀಸ್ ಜೀಪ್ ಅಲ್ಲಿ ಬಂದು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿ ಜೀಪ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿ ಹೈವೇ ವರೆಗೂ ಬಿಡ್ತಾರೆ. ಹೈವೇ ಇಂದ ತಿರ್ಚಿಗೆ ಒಂದು ಲಾರಿ ಹತ್ಕೊಳ್ತಾರೆ. ಹೋಗ್ಬೇಕಾದ್ರೆ ಅಬ್ದುಲ್ ನ ಕದಿರವನ್ ಯಾಕೋ ಕೋರ್ಟ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ನ ಕೈಗೆ ಹಾಕಿರೋ ಬೇಡಿನ ಬಿಚ್ಚೋಕ್ ಹೇಳ್ದಲ್ಲ ಅಂತ ಕೇಳ್ತಾನೆ. ಆಗ ಅಬ್ದುಲ್ ಏನಿಲ್ಲ ಸರ್, ನಾಳೆ ಕೋರ್ಟ್ ಗೆ ನನ್ನ ಕಟ್ಕೊಳ್ಳೋ ಹುಡುಗಿ ಬರ್ತಿದ್ದಾಳೆ ಅದಕ್ಕೆ ಅಂತಾನೆ. ಅಂದ್ರೆ ಯಾರು ಅಂತ ಕೇಳಿದಾಗ ನಾನ್ ಲವ್ ಮಾಡ್ತಿರೋ ಹುಡುಗಿ ಸರ್ ಅಂತ ಹೇಳ್ತಾನೆ. ನಿನ್ನ ವಾರೆಂಟ್ ಅಲ್ಲಿ 302 ಕೇಸ್ ಮೆನ್ಷನ್ ಆಗಿದೆ, ಯಾರನ್ನ ಸಾಯಿಸ್ತಿ ಅಂತ ಕೇಳ್ತಾನೆ. ಅದಕ್ಕೆ ಅಬ್ದುಲ್ ಅವನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಒಂದು ಸಲ ಅಬ್ದುಲ್ ಮತ್ತೆ ಕಲಾ ಇಬ್ಬರು ಖುಷಿಯಾಗಿ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಮನೆಗೆ ಹೋಗ್ತಾರೆ. ಕಲಾ ಮನೆಗೆ ಹೋದಾಗ ಅವರಮ್ಮ ಎಲ್ಲಿಗೆ ಹೋಗಿದ್ದೆ, ಯಾಕೆ ಇಷ್ಟು ಲೇಟ್ ಅಂತ ಕೇಳ್ತಾರೆ. ಕಲಾ ಕಾಲೇಜ್ ಇತ್ತು ಸ್ಪೆಷಲ್ ಕ್ಲಾಸ್ ಗೆ ಹೋಗಿದ್ದೆ ಅಂತಾಳೆ. ಅದಕ್ಕೆ ಅವರಮ್ಮ ಸ್ಪೆಷಲ್ ಕ್ಲಾಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೀನು ಅಬ್ದುಲ್ ಸುತ್ತಾಡ್ತಿದ್ರಿ ಅಂತ ಭಾಗ್ಯಮ್ಮ ಹೇಳ್ತಿದ್ಲು ಅಂತ ಕೋಪದಲ್ಲಿ ಕೇಳ್ತಾಳೆ. ಆಗ ಯಾರು ಏನ್ ಹೇಳಿದ್ರು ನಂಬಿಡ್ತೀಯಾ, ಅಬ್ದುಲ್ ನನ್ನ ಕ್ಲಾಸ್ಮೇಟ್ ಅಂತಾಳೆ. ಆಗ ಅವರಮ್ಮ ಮೊದಲೇ ಅವರ ಅಮ್ಮನಿಂದ ನಮ್ಮ ಮಾನ ಮರ್ಯಾದೆ ಊರ್ ಮುಂದೆ ಹೋಗಿದೆ, ಇನ್ನು ನಮ್ಮ ಮರ್ಯಾದೆ ಕಳಿಬೇಕು ಅನ್ಕೊಂಡಿದೀಯಾ ನೀನು ಅಂತ ಕೇಳ್ತಾಳೆ. ಆಗ ಕಲಾ ಜೋರಾಗಿ ನಿನ್ನ ತಮ್ಮ ಮಾಡಿರೋ ತಪ್ಪಿಗೆ ಹೋಗದೆ ಇರೋ ಮರ್ಯಾದೆ ಅವರಮ್ಮ ಬೈದಿದ ತಕ್ಷಣ ಹೋಗ್ಬಿಡುತ್ತಾ ಅಂತ ತಿರುಗಿಸಿ ಮಾತಾಡ್ತಾಳೆ. ಆಗ ಅವರಮ್ಮ ತಲೆ ಮೇಲೆ ಹೊಡಿತೀನಿ, ನಮ್ಮ ಕುಟುಂಬದ ಸಮಸ್ಯೆಗೆ ತಲೆ ಹಾಕೋಕೆ ಅವನ್ಯಾರು, ಅದಿರ್ಲಿ ಅವತ್ತು ಕರೆಕ್ಟ್ ಆಗಿ ಗಲಾಟೆ ಆಗೋ ಟೈಮ್ಗೆ ನಮ್ಮ ಮನೆ ಹತ್ರ ಬಂದಲ್ಲ ಅದ್ ಹೇಗೆ ಅಂದ್ರೆ ಅವನು ಮೊದ್ಲೇ ನಮ್ಮ ಮನೆ ಹತ್ರ ಇದ್ನ, ಈ ವಿಷಯ ಏನಾದ್ರು ನಿಮ್ಮ ಭಾವನಿಗೆ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಅವನನ್ನ ಅವ್ರ ಅಮ್ಮನ ಜೀವಂತ ಸುಟ್ ಬಿಡ್ತಾರೆ ಅಂತಾಳೆ. ಆಗ ಕಲಾ ಈ ರೀತಿ ಹೆದರಿಸೋದೆಲ್ಲ ಇಟ್ಕೋಬೇಡ, ಈಗೇನು ನಾನು ಅವನನ್ನೇ ಮದುವೆ ಆಗ್ತೀನಿ ಏನ್ ಮಾಡ್ಕೊಳ್ತೀರಾ ಅಂದ್ಬಿಡ್ತಾಳೆ. ಅವ್ರ ಅಮ್ಮನಿಗೆ ಕೋಪ ಬಂದು ಕಪಾಳಕ್ಕೆ ಹೊಡೆದು ಬೈತಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಕ್ಕ ಬಂದು ಜೋರಾಗಿ ಮಾತಾಡ್ಬೇಡ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಸಮಾಧಾನ ಮಾಡ್ತಾಳೆ. ಅದೇ ರಾತ್ರಿ ಅಬ್ದುಲ್ ಮತ್ತೆ ಅವರಮ್ಮ ಗಾಡಿಲಿ ಸಿಟಿಯಿಂದ ಬರ್ತಿರ್ತಾರೆ. ಆಗ ಅಬ್ದುಲ್ ಅಮ್ಮ ಆ ಹುಡುಗಿ ಯಾಕೆ ಅವತ್ತು ನಮ್ಮ ಮನೆಗೆ ಬಂದಿದ್ದು ಅಂತ ಕೇಳ್ತಾಳೆ. ಅಬ್ದುಲ್ ಏನು ಮಾತಾಡದೆ ಗಾಡಿ ಓಡಿಸ್ತಿರ್ತಾನೆ. ಆಗ ಮೊದಲು ಗಾಡಿ ನಿಲ್ಸು ಅಂತ ಹೇಳಿ ಇದೆಲ್ಲ ಬೇಡ ಅಬ್ದುಲ್, ನಿಮ್ಮಪ್ಪ ಈ ಊರಲ್ಲಿ ಉಳ್ಕೊಳ್ಳೋಕೆ ಪಟ್ಟ ಕಷ್ಟ ನನಗ್ ಮಾತ್ರ ಗೊತ್ತು. ಅವರು ಸೈಕಲ್ ಅಲ್ಲಿ ಊರ್ ತಿರುಗಿ ಸೀರೆ ಮಾಡ್ಕೊಂಡು 1 ರೂಪಾಯಿನೂ ಕೂಡು ಹಾಕಿ ಈ ಮನೆ ತಗೊಂಡ್ರು. ಅವ್ರಿಗೆ ಇದ್ದಿದ್ದು ಒಂದೇ ಆಸೆ, ಅವಾಗಲೇ ಆ ಮನೆನ ಕಲ್ಲಿನ ಮನೆ ಮಾಡ್ಬೇಕು ಅಂತ. ಆದ್ರೆ ಅವರು ಬದುಕಿರೋವರೆಗೂ ಅದು ಸಾಧ್ಯ ಆಗ್ಲಿಲ್ಲ. ಈಗ ನೀನ್ ಮಾಡ್ತಿರೋದ್ ನೋಡಿದ್ರೆ ಅವರ ಕನ್ಸು ಕನ್ಸಾಗೆ ಉಳಿದು ಬಿಡುತ್ತೆ ಅನಿಸ್ತಿದೆ ಅಂತ ಹತ್ಕೊಂಡು ಹೇಳ್ತಿರ್ತಾಳೆ. ಆಗ ಹಿಂದೆಯಿಂದ ಬಂದ ಕಲಾ ಅವರಪ್ಪ ಪೆರುಮಾಳ್ ಅಬ್ದುಲ್ಗೆ ಒದ್ದು ನಿನ್ನ ಯೋಗ್ಯತೆಗೆ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ಯೇನೋ ಅಂತ ಹೊಡಿತಿರ್ತಾನೆ. ಅವ್ರ ಅಮ್ಮ ಅಡ್ಡ ಬಂದು ಬಿಡ್ಸೋಕ್ ಹೋದಾಗ ಅವ್ರ ಅಮ್ಮನಿಗೂ ಹೊಡೆದ್ ಬಿಡ್ತಾನೆ. ಆಗ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತೀಯ ಅಂತ ಅಬ್ದುಲ್ ಹೊಡಿಯೋಕ್ ಹೋದಾಗ ಅವ್ರ ಅಮ್ಮನಿಗೆ ಕಾಲಲ್ಲೇ ಒದ್ ಬಿಡ್ತಾನೆ. ಅವ್ರ ಅಮ್ಮನಿಗೆ ಪ್ರಜ್ಞೆ ತಪ್ಪಿಬಿಡುತ್ತೆ. ಆಗ ಅಬ್ದುಲ್ಗೆ ಕೋಪ ಬಂದು ಜೋರಾಗಿ ಹೋಗಿ ಆ ಗಾಡಿ ಮೇಲೆ ತಳ್ಳಿಬಿಡ್ತಾನೆ. ಅಬ್ದುಲ್ ಅವ್ರ ಅಮ್ಮನನ್ನ ಮಾತಾಡಿಸಿದ್ರೆ ಅವ್ರ ಅಮ್ಮ ಏನು ಮಾತಾಡ್ತಿಲ್ಲ. ತಕ್ಷಣ ಗಾಬರಿಯಾಗಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟಲ್ ಅಲ್ಲಿ ಅವತ್ತು ರಾತ್ರಿ ಅಡ್ಮಿಟ್ ಮಾಡ್ಕೋತಾರೆ. ಬೆಳಿಗ್ಗೆ ಆಗುತ್ತೆ. ಅಬ್ದುಲ್ ಹೊರಗಡೆ ಬಂದ್ರೆ ಅಲ್ಲೇ ಪೆರುಮಾಳ್ ಅಳಿಯ ನಮ್ಮ ಮಾವ ತೀರೋದ್ರು ಅಂತ ಅಳ್ತಿರ್ತಾನೆ. ಅಲ್ಲಿ ನಿಂತಿರೋರ್ನ ಹೋಗಿ ಅಬ್ದುಲ್ ವಿಚಾರಿಸಿದಾಗ ಯಾರೋ ರಾತ್ರಿ ಊರಾಚೆ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದಾರಂತೆ ಅಂತ ಹೇಳ್ತಾನೆ. ತಕ್ಷಣ ಅಬ್ದುಲ್ಗೆ ತುಂಬಾ ಗಾಬರಿ ಆಗುತ್ತೆ. ಕಲಾ ಮತ್ತೆ ಅವರ ಮನೆಯವರೆಲ್ಲ ಗೋಳಾಡ್ಕೊಂಡು ಅಳ್ತಿರ್ತಾರೆ. ಇದನ್ನೆಲ್ಲ ಕದಿರವನ್ ಹತ್ರ ಹೇಳಿ ಸರ್ ನಾನು ಬೇಕು ಅಂತ ಹೊಡೆದಿಲ್ಲ, ನಮ್ಮ ಅಮ್ಮನ್ಗೆ ಹೊಡೆದ ಅಂತ ಹೊಡೆದೆ ಅಷ್ಟೇ, ಕೆಳಗಡೆ ಬಿದ್ದಾಗ ತಲೆಗೆ ಪೆಟ್ಟು ಬಿದ್ದು ಪ್ರಾಣ ಹೋಗಿದೆ, ವಿಷಯ ಗೊತ್ತಾದ ತಕ್ಷಣ ನಾನೇ ಸ್ಟೇಷನ್ ಗೆ ಹೋಗಿ ಸರೆಂಡರ್ ಆದೆ ಅಂತ ಹೇಳ್ತಾನೆ. ಆಗ ಕದಿರವನ್ ಅವ್ರ ಅಪ್ಪನ್ನೇ ಕೊಂದಿದೀಯಾ, ಅವಳು ಹೇಗೋ ನಿನ್ನ ನೋಡಕ್ ಬರ್ತಾಳೆ ಅಂತ ಕೇಳ್ತಾನೆ. ಅದಕ್ಕೆ ಅಬ್ದುಲ್ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಕಲಾ ಹೆಸರನ್ನೇ ಸೇರಿಸಿದ್ದಾರೆ ಸರ್, ನನ್ನ ಗುರುತು ತೋರ್ಸೋಕೆ ಆ ಹುಡುಗಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ಲು ಸರ್, ಆಗ ಅವಳು ಕಾಲಿಗೆ ಬಿದ್ದು ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದೆ. ಆಗ ಅವಳು ಏನು ಮಾತಾಡದೆ ಹತ್ಕೊಂಡು ಹೋದ್ಲು ಸರ್ ಅಂತ ಹೇಳ್ತಾನೆ. ಆಗ ಕದಿರವನ್ ನಿಮ್ಮಮ್ಮ ಹೇಗಿದ್ದಾರೆ ಅಂತ ಕೇಳ್ತಾನೆ. ನಮ್ಮಮ್ಮ ಕೂಡ ತೀರಿ ಹೋದ್ರು ಅಂತ ಕಲಾ ಜೈಲಿಗೆ ಬಂದು ಹೇಳಿದ್ಲು ಸರ್, ಈಗ ನನಗೆ ಅಂತ ಇರೋದು ಕಲಾ ಮಾತ್ರ. ನಾನು ಮಧುರೈ ಜೈಲಲ್ಲಿ ಇದ್ದಾಗ ಆ ಹುಡುಗಿ ನನ್ನ ನೋಡೋಕೆ ಬಂದಾಗ ಅಳ್ತಿದ್ಲು ಸರ್, ನನ್ನ ವೆಳ್ಳೂರ್ ಜೈಲ್ಗೆ ಶಿಫ್ಟ್ ಮಾಡಿದ್ರು ಅಂತ ತುಂಬಾ ನೊಂದ್ಕೊಂಡ್ಲು ಸರ್. ಪ್ರತಿ ಸಲ ಕೋರ್ಟ್ ಗೆ ಹೋದಾಗಲೂ ನನ್ನ ನೋಡೋಕೆ ಬರ್ತಾಳೆ ಸರ್. ನಾನು ಪ್ರತಿ ಸಲ ಕೋರ್ಟ್ ಇಂದ ಆಚೆ
ಬಂದಾಗ್ಲೆಲ್ಲ ಮತ್ತೆ ಯಾವಾಗ ಕೋರ್ಟ್ ಅಟೆಂಡ್ ಮಾಡ್ಬೇಕು ಅಂತ ಡೇಟ್ ಹೇಳ್ತೀನಿ. ನಾನು ಒಂದು ವಿಚಾರಣೆನ ಮಿಸ್ ಮಾಡಿದ್ರು ನೆಕ್ಸ್ಟ್ ವಿಚಾರಣೆ ಯಾವಾಗ ಅಂತ ಆ ಹುಡುಗಿಗೆ ಗೊತ್ತೇ ಆಗಲ್ಲ ಸರ್. ಅದಕ್ಕೆ ನಾನಾಗ್ಲಿ ಆ ಹುಡುಗಿ ಆಗ್ಲಿ ಕರೆಕ್ಟ್ ಆಗಿ ಕೋರ್ಟ್ ಗೆ ಬಂದ್ಬಿಡ್ತೀವಿ ಸರ್. ನನಗೋಸ್ಕರ ಆ ಹುಡುಗಿ 5 ವರ್ಷದಿಂದ ಕೋರ್ಟ್ ಗೆ ಬಂದು ನಿಂತ್ಕೊಳ್ತಿದ್ದಾಳೆ ಸರ್ ಅಂತ ನೋವಿನಿಂದ ಎಲ್ಲವನ್ನ ಹೇಳ್ತಾನೆ. ಆಗ ಕದಿರವನ್ 5 ವರ್ಷದಿಂದ ಕೋರ್ಟ್ ಗೆ ಬರ್ತಿದ್ದಾಳ ಅಂತ ವಿಷಯ ಕೇಳಿ ನೊಂದ್ಕೊಳ್ತಾನೆ. ಆಗ ಅಬ್ದುಲ್ 5 ವರ್ಷದಿಂದ ಅವಳು ನಕ್ಕಿದ್ದನ್ನ ನಾನು ನೋಡೇ ಇಲ್ಲ ಸರ್. ಕೋರ್ಟ್ ಗೆ ಹೋಗ್ಬೇಕಾದ್ರೆ ನನಗೆ ಬೇಡಿ ಹಾಕಿರೋದನ್ನ ನೋಡಿ ಅತ್ತೇ ಬಿಡ್ತಾಳೆ. ಸರ್ ಪ್ಲೀಸ್ ನಾಳೆ ಒಂದು ದಿನ ನನ್ನ ಕೈಯಿಂದ ಬೇಡಿ ತೆಗೆದ್ಬಿಡಿ ಅಂತ ಕೇಳ್ತಾನೆ. ಆದ್ರೆ ಕದಿರವನ್ ಏನು ಮಾತಾಡದೆ ಮಲ್ಕೋತಾನೆ. ಕದಿರವನ್ ಅಬ್ದುಲ್ ಕಥೆಯನ್ನ ತನ್ನ ಹೆಂಡತಿಗೆ ಕಾಲ್ ಮಾಡಿದಾಗ ಹೇಳ್ತಾನೆ. ಆಗ ಅವನು ಹೇಳಿದ್ದೆಲ್ಲ ನಿಜ ಆಗಿದ್ರೆ ಆ ಹುಡುಗಿ ಕೋರ್ಟ್ ಹತ್ರ ಬಂದಾಗ ನನಗೆ ಕಾಲ್ ಮಾಡಿ ಕೊಡು, ನಾನು ಮಾತಾಡ್ತೀನಿ ಅಂತ ಅವನ ಹೆಂಡತಿ ಹೇಳ್ತಾಳೆ. ಬೆಳಿಗ್ಗೆ ಆಗತ್ತೆ, ಅಲ್ಲೇ ಒಂದು ಕಡೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೋರ್ಟ್ ಗೆ ಕರ್ಕೊಂಡು ಹೋಗಕ್ಕೆ ಬೇಡಿ ಹಾಕ್ತಾರೆ. ಆಗ ಕದಿರವನ್ ಬಂದು ಹ್ಯಾಂಡ್ ಕಫ್ ಕೀ ಇಸ್ಕೊಂಡು ಬೇಡಿ ತೆಗೆದು, ನೀನು ಮನ್ಸ್ ಮಾಡಿದ್ರೆ ನಿನ್ನೆ ರಾತ್ರಿನೇ ತಪ್ಪಿಸ್ಕೊಳ್ಬಹುದಿತ್ತು, ಆದ್ರೆ ನೀನ್ ಯಾಕೆ ಹಂಗ್ ಮಾಡ್ಲಿಲ್ಲ? ನೀನ್ ಹಾಗೆ ಮಾಡದೇ ಇರೋದಕ್ಕೆ ನಿನ್ ಬಳಿ 1000 ಕಾರಣ ಇರಬಹುದು, ಆದ್ರೆ ಒಬ್ಬ ಅಕ್ಯೂಸ್ಡ್ ನ ಪಬ್ಲಿಕ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಕೈಗೆ ಬೇಡಿ ಹಾಕಿರ್ಲೇಬೇಕು ಅಂತ ಪೊಲೀಸ್ ರೂಲ್ಸ್ ಹೇಳುತ್ತೆ. ನಿನ್ನೆ ರಾತ್ರಿ ನೀನ್ ನಿನ್ನ ಕತೆ ಹೇಳ್ದೆ, ಆ ಕತೆನ ನಾನ್ ನಂಬಿ ಈ ಬೇಡಿ ಬಿಚ್ತಿದ್ದೀನಿ, ಆ ನಂಬಿಕೆನ ನೀನ್ ಉಳಿಸ್ಕೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕದಿರವನ್ ಕೋರ್ಟ್ ಅಟೆಂಡರ್ ಗೆ ಇದು ಲಾಂಗೆಸ್ಟ್ ಎಸ್ಕಾರ್ಟ್ ಸರ್, ಸ್ವಲ್ಪ ಬೇಗ ಕರೀರಿ ಅಂತ ಕೈಗೆ 100 ರೂಪಾಯಿ ಇಟ್ಟು ಬರ್ತಾನೆ. ಕಲಾ ಕೋರ್ಟ್ ಗೇಟ್ ಹತ್ರ ಬಂದು ನಿಂತಿದ್ದಾಳೆ. ಅಬ್ದುಲ್ ಕೈಗೆ ಬೇಡಿ ಹಾಕಿಲ್ಲ ಅಂತ ಖುಷಿಯಿಂದ ತೋರಿಸ್ಕೊಳ್ತಿರ್ತಾನೆ. ಕದಿರವನ್ ಕಲಾ ಹತ್ರ ಹೋಗಿ, ಭಯ ಪಡಬೇಡ, ನಾನು ಅಬ್ದುಲ್ ಜೊತೆ ಬಂದಿರೋ ಪೊಲೀಸ್, ಇಷ್ಟು ದೂರ ಬಂದು ಇಲ್ಲಿ ನಿಂತ್ಕೊಂಡ್ರೆ ಹೇಗೆ, ಅವನು ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದಾನೆ, ಹೋಗಿ ಮಾತಾಡು ಅಂತ ಕಳಿಸ್ತಾನೆ. ಕಲಾ ಅಬ್ದುಲ್ ನ ನೋಡಿದ ಖುಷಿಯಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಕದಿರವನ್ ಅವನು ಹೇಳಿದ ಹಾಗೆ ಆ ಹುಡುಗಿ ಬಂದ್ಲು ಅಂತ ತನ್ನ ಹೆಂಡತಿಗೆ ಕಾಲ್ ಮಾಡಿ ಹೇಳ್ತಾನೆ. ಕಲಾ, ನನ್ ಕೈಲಿ ಆಗ್ತಿಲ್ಲ ಅಬ್ದುಲ್, ನಮ್ ಭಾವ ನನಗೆ ಮದುವೆ ಮಾಡೋಕೆ ಹುಡುಗರನ್ನ ನೋಡ್ತಿದ್ದಾನೆ, ನಾನು ಎಷ್ಟು ಅಂತ ಸಹಿಸ್ಕೊಳ್ಳೋದು, ನೀನ್ ಯಾವಾಗ ಬರ್ತೀಯ ಅಂತ ಅಪ್ಕೊಂಡು ನೋವಿನಿಂದ ಕೇಳ್ತಾಳೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ ಕಲಾ, ಅಳಬೇಡ ಅಂತ ಸಮಾಧಾನ ಮಾಡ್ತಾನೆ. ಆಗ ಕದಿರವನ್, ಹೇಯ್, ಯಾವ ಧೈರ್ಯದ ಮೇಲೆ ಆ ಹುಡುಗಿನ ವೆಯ್ಟ್ ಮಾಡಿಸ್ತಿದ್ಯೋ ನೀನು ಅಂತ ಕೇಳ್ತಾನೆ. ಆಗ ಅವನು, ನನ್ನ ಕೇಸ್ ಬೇಗ ಮುಗೀತಲ್ಲ ಸರ್ ಅಂತಾನೆ. ಆಗ ಹೆಂಗೋ ಮುಗಿಯುತ್ತೆ, ಇವತ್ತು ವಿಚಾರಣೆಗೆ ಬಂದ್ರು ಇನ್ನೂ 2 ವರ್ಷ ಆಗುತ್ತೆ ಕಣ, ಅಲ್ಲಿ ತನಕ ನಾನ್ ಬರ್ತೀನಿ ಅಂತ ಹೇಳಿ ಆ ಹುಡುಗಿನ ಯಾಮಾರ್ಸ್ಕೊಂಡಿರ್ತೀಯ, ನಿನ್ಗೆ ಗೌರ್ಮೆಂಟ್ ಇಂದ ಲಾಯರ್ ಕೊಟ್ಟಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಬ್ದುಲ್, ಕೊಟ್ಟಿದ್ರು ಸರ್, ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಮುಸ್ಲಿಂ ಕೈದಿಗಳಿಗೆ ಜಾಮೀನ್ ಕೋರ್ಟ್ ಅಲ್ಲಿ ಲಾಯರ್ಗಳು ಅಷ್ಟಾಗಿ ತಗೊಳ್ಳಲ್ಲ ಅಂದ್ರು ಸರ್, ಅದು ಅಲ್ಲದೆ ನಂದು ಕೊಲೆ ಕೇಸ್ ಸರ್ ಅಂತ ಹೇಳ್ತಾನೆ. ಆಗ ಕದಿರವನ್, ಇವನು ಈ ರೀತಿ ಏನೇನೋ ಹೇಳ್ಕೊಂಡು ಕೂತಿದ್ದಾನೆ, ನೀನಾದ್ರೂ ಒಬ್ಬ ಲಾಯರ್ ನ ಅರೇಂಜ್ ಮಾಡಿ ಜಾಮೀನ್ ತಗೊಳಕ್ಕೆ ಗಮನ ಹರಿಸ್ಬೇಕಾನೆ ಅಂತ ಕಲಾಗೆ ಕೇಳ್ತಾನೆ. ಆಗ ಅವಳು ಮುಂಚೆ ಲಾಯರ್ ನ ಇಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ವಿಷಯ ಗೊತ್ತಾಗಿ ಅವಳ ಭಾವ ಗಲಾಟೆ ಮಾಡಿದ್ದನ್ನ ಹೇಳ್ತಾಳೆ. ಕದಿರವನ್, ಲೇತಮ್ಮ, ಮೊನ್ನೆ ರಾತ್ರಿ ನೀನ್ ಮನ್ಸ್ ಮಾಡಿದ್ರೆ ತಪ್ಪಿಸ್ಕೋಬಹುದಿತ್ತು, ಯಾಕೋ ತಪ್ಪಿಸ್ಕೊಂಡಿಲ್ಲ ಅಂತ ಕೇಳ್ತಾನೆ. ಆಗ ಅಬ್ದುಲ್, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗಿ ಆ ಹುಡುಗಿ ಜೊತೆ ಜೀವನ ಮಾಡ್ಬೇಕು ಅಂತ ನನಗೂ ಅನ್ನಿಸ್ತು ಸರ್, ಆದ್ರೆ ಈ ಅಬ್ದುಲ್ಲಾ ಅನ್ನೋ ಹೆಸರಿನಲ್ಲಿ ಅಕ್ಯೂಸ್ಡ್ ಆಗಿ ಎಲ್ಲಿಗೆ ಅಂತ ಹೋಗ್ಲಿ ಸರ್, ನಾನ್ ಸಿಕ್ಕಾಕೊಂಡ್ರೆ ನನ್ನನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿ ಅನಾಥೆ ಆಗ್ತಾಳೆ ಸರ್, ಅದೆಲ್ಲ ಯೋಚನೆ ಮಾಡಿ ನಾನೇ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕೂತ್ಕೊಂಡೆ ಸರ್ ಅಂತ ಹೇಳ್ತಾನೆ. ಅಬ್ದುಲ್ ನ ಕದಿರವನ್ ಕೋರ್ಟ್ ಬಾಗಿಲ ಹತ್ರ ಕರ್ಕೊಂಡು ಹೋಗಿ, ನೋಡು ಅಬ್ದುಲ್, ನೆಕ್ಸ್ಟ್ ಕೇಸು ನನ್ನ ಪ್ರಕಾರ ನಿನ್ನನ್ನೇ ಕರಿಬಹುದು, ವಿಚಾರಣೆಗೆ ಅಂತ ಕಟ್ಕಟೆಯಲ್ಲಿ ನಿಲ್ತಿಯಲ್ಲ. ಆಗ ಜಡ್ಜ್ ಅವರನ್ನ ನೋಡಿ, ಸರ್ ನಾನು ಕೊಲೆ ಮಾಡಿದ್ದು ನಿಜಾನೇ, ನನ್ನ ತಾಯಿನ ಅವರು ಹೊಡೆದ್ರು, ಅದಕ್ಕೆ ನಾನು ತಿರುಗಿಸೋಡ್ದೆ, ನಾನು ಉದ್ದೇಶಪೂರ್ವಕವಾಗಿ ಕೊಂದಿಲ್ಲ ಸರ್, ಹೊಡೆದಾಗ ಸತ್ ಹೋದ್ರು, ನಾನೊಬ್ಬ ಅನಾಥ, ನನಗೆ ಜಾಮೀನ್ ಕೊಡೋಕೆ ಯಾರು ಇಲ್ಲ ಸರ್, ನೀವು ಕೊಡೋ ಶಿಕ್ಷೆ ಅನುಭವಿಸಿ ಆಚೆ ಹೋಗಿ ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಸರ್ ಅಂತ ಹೇಳ್ಕೊಡ್ತಾನೆ. ಆಗ ಅಬ್ದುಲ್, ಸರ್ ಜಡ್ಜ್ ಜೊತೆ ಈಗೆಲ್ಲ ಮಾತಾಡೋದು ತಪ್ಪಾಗಲ್ವಾ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಕದಿರವನ್, ಅದೆಲ್ಲ ತಪ್ಪಾಗಲ್ಲ ಕಣೋ, 5 ವರ್ಷದಿಂದ ವಿಚಾರಣೆ ಕೈದಿಯಾಗಿದ್ಯಾ, ನೀನು ಮಾತಾಡದೆ ಇದ್ರೆ ನೀನು ಹೊರಗೆ ಬರೋಕೆ ಸಾಧ್ಯನೇ ಇಲ್ಲ, ನಿನ್ನ ಧ್ವನಿನೇ ನಿನ್ನ ಬಲ ಕಣೋ, ಭಯ ಪಡಬೇಡ, ಧೈರ್ಯವಾಗಿ ಮಾತಾಡುವಂತ ಚೈತನ್ಯ ತುಂಬುತ್ತಾನೆ. ಆಗ ಕೋರ್ಟ್ ಅಟೆಂಡರ್, ಸಾಹೇಬ್ರು ಊಟಕ್ಕೆ ಹೋಗಿದ್ದಾರೆ, ಇನ್ನು 1 ಅವರ್ ಆಗುತ್ತೆ ಅಂತ ಬಂದು ಹೇಳ್ತಾನೆ. ಆಗ ಕದಿರವನ್, ಇನ್ನು 1 ಅವರ್ ಸಮಯ ಸಿಕ್ಕಿದೆ, ಅವ್ರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಹೋಗಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಕಳಿಸ್ತಾನೆ. ಈಗ ಅಟೆಂಡರ್ ಬಂದು ಲಾಂಗೆಸ್ಟ್ ಎಸ್ಕಾರ್ಟ್ಸ್ ಗಳನ್ನೆಲ್ಲ ಸಾಹೇಬರು ಚೇಂಬರ್ ಅಲ್ಲೇ ಎನ್ಕ್ವೈರಿ ಮಾಡ್ತಾರಂತೆ, ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾನೆ. ಕಲಾ ಅಬ್ದುಲ್ ಬಿಡುಗಡೆ ಆಗ್ಲಿ ಅಂತ ಎಲ್ಲಾ ದೇವರುಗಳಲ್ಲೂ ಬೇಡಿಕೆ ಇಡ್ತಿದ್ದಾಳೆ. ಅಬ್ದುಲ್ಗಂತೂ ಇದು ಮಾಡು ಇಲ್ವೇ ಮಡಿ ಎನ್ನುವ ಪರಿಸ್ಥಿತಿ. ಹಾಗಾಗಿ ಅವನು ಕೂಡ ನಮಾಜ್ ಮಾಡಿ ಜಡ್ಜ್ ಹತ್ರ ಮಾತಾಡೋಕೆ ರೆಡಿ ಆಗ್ತಾನೆ. ಇವರ ಹಿಯರಿಂಗ್ ಸರ್ದಿ ಬರುತ್ತೆ. ಅಬ್ದುಲ್ಲಾ ಅಂತೂ ತುಂಬಾ ನರ್ವಸ್ ಆಗಿದ್ದಾನೆ. ಜಡ್ಜ್ ಕ್ಯಾಬಿನ್ ಅಲ್ಲಿ ಆಲ್ರೆಡಿ ಒಬ್ರು ಇದ್ದಾರೆ, ಈಗ ಹೊರಗಡೆ ಕಾಯ್ತಾ ನಿಂತಿದ್ದಾರೆ. ಆಗ ತುಂಬಾ ಯೋಚನೆ ಮಾಡಿ ಕದಿರವನ್ ಕಲಾನ ಕರೀತಾನೆ. ಆಗ ಪಾಂಡ್ಯ ಅವಳ ಕೈ ಹಿಡಿದು, ಬೇಡ ಸರ್ ಅಂತಾನೆ. ಕದಿರವನ್ ಅವಳ ಕೈ ಬಿಡು ಅಂತ ಹೇಳಿದ್ರೆ, ಸಾರಿ ಸರ್, ಈ ಹುಡುಗಿನ ಒಳಗಡೆ ಬಿಟ್ರೆ ನಮಗೆ ತೊಂದರೆ ಆಗುತ್ತೆ, ಈ ವಿಷಯದಲ್ಲಿ ಮಾತ್ರ ನನ್ನ ದಯವಿಟ್ಟು ತಡಿಬಿಡಿ ಅಂತ ಹೇಳ್ತಾನೆ. ಆಗ ಕದಿರವನ್, ಹಾಗೇನಾದ್ರು ತೊಂದರೆ ಆದ್ರೆ ನನ್ನ ಹೆಸರು ಹೇಳ್ಬಿಟ್ಟು ನೀವು ಹೋಗ್ತಾ ಇರಿ, ಏನೇ ಆದ್ರೂ ನಾನ್ ನೋಡ್ಕೋತೀನಿ ಅಂತ ಹೇಳಿ ಕಲಾನ ಕರ್ಕೊಂಡು ಹೋಗ್ತಾನೆ. ಅಟೆಂಡರ್ ಆ ಕಡೆ ಹೋದಾಗ ಕದಿರವನ್ ಕಲಾಗೆ, ನೋಡಮ್ಮ, ನೀನು ಕೈ ಮುಗಿದ ದೇವರು ಇವನ ಹಣೆ ಬರಹನ ಬದಲಾಯಿಸುತ್ತೋ ಇಲ್ವೋ ಗೊತ್ತಿಲ್ಲ, ಒಳಗಡೆ ಒಬ್ರು ಕೂತಿದ್ದಾರೆ, ಅವರೇ ಇವತ್ತು ಇವನ ಹಣೆ ಬರಹನ ಬರೆಯೋದು, ನೀವಿಬ್ರು ಒಳಗಡೆ ಹೋಗಿ ಧೈರ್ಯವಾಗಿ ಅವ್ರ ಹತ್ರ ಮಾತಾಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಕ್ಚುಲಿ ಈ ರೀತಿ ಜಡ್ಜ್ ಮುಂದೆ ಸಂಬಂಧ ಪಡೆದವರನ್ನ ಕಳಿಸೋ ಹಾಗಿಲ್ಲ. ಅಬ್ದುಲ್ ಕಲಾ ಕ್ಯಾಬಿನ್ ಒಳಗಡೆ ಹೋಗಿದ್ದೆ, ಓಡ್ ಹೋಗಿ ಅವರ ಕಾಲಿಗೆ ಬಿದ್ದು, ಸಾಹೇಬ್ರೆ ದಯವಿಟ್ಟು ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಗೋಗರ್ದು ಬೇಡ್ಕೋತಾರೆ. ಆಗ ಜಡ್, ಯಾರಪ್ಪ ನೀವು, ಯಾಕೆ ನನ್ನ ಕಾಲಿಗೆ ಬಿಡ್ತಿದ್ರಾ, ಎದ್ದೇಳಿ ಅಂತ ಹೇಳ್ತಾ ಪೊಲೀಸ್ ಅಂತ ಕರೀತಾರೆ. ಆಗ ಕದಿರವನ್ ಒಳಗಡೆ ಬರ್ತಾನೆ. ಇವರನ್ನ ಯಾಕ್ರಿ ಒಳಗಡೆ ಬಿಟ್ರಿ ಅಂತ ಜಡ್ಜ್ ಕೇಳಿದ್ರೆ, ಸರ್ ಇಬ್ರು ಮದುವೆ ಮಾಡ್ಕೋತೀನಿ ಅಂದ್ರು, ನಿಮ್ಮ ಹತ್ರ ಆಶೀರ್ವಾದ ತಗೋಬೇಕು ಅಂತ ಕೇಳಿದ್ರು, ಅದಕ್ಕೆ ಬಿಟ್ಟೆ ಅಂತ ಹೇಳ್ತಾನೆ. ಆಗ ಜಡ್, ಮೊದಲು ಇವರನ್ನ ಎದ್ದೊಳಕ್ ಹೇಳಿ ಅಂತ ಹೇಳಿ ಎಬ್ಬಿಸ್ತಾರೆ. ಆಗ ಕದಿರವನ್, ಸರ್ ಈ ಹುಡುಗ 5 ವರ್ಷದಿಂದ ವಿಚಾರಣೆ ಕೈದಿಯಾಗಿ ಜೈಲಿನಲ್ಲೇ ಇದ್ದಾನೆ ಸರ್, ಇಬ್ರು ಅನಾಥರು, ಯಾರು
ಯಾರು ಇಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ನೋಡಿ ಕಾನೂನು ಪ್ರಕಾರ ಏನಾದ್ರು ಮಾಡಬಹುದಾ ಅಂತ ಕೇಳಿದ್ರು ಸರ್. ಅದಕ್ಕೆ ಒಳಗ್ ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಸರ್ ಅಂತ. ಆಗ ಜಡ್ಜ್ ನೀವು ಹೊರಗಡೆ ಇರಿ ಅಂತ ಕದೀರವನ್ನ ಆಚೆ ಕಳಿಸ್ತಾರೆ. ಜಡ್ಜ್ ಇಮಿಡಿಯೇಟ್ ಆಗಿ ಅಬ್ದುಲ್ ರೌಫ್ ನ ಫೈಲ್ಸ್ ತರಿಸ್ತಾರೆ. ತುಂಬಾ ಸಮಯ ಆಗುತ್ತೆ, ಅವರಿಬ್ರು ಇನ್ನೂ ಆಚೆ ಬಂದಿರಲ್ಲ. ಅಟೆಂಡರ್ ಕದೀರವನ್ನ ಇದೇನ್ ಕೆಲಸ ಮಾಡಿದ್ರಿ ಸರ್ ಅಂತ ಕೇಳ್ತಾನೆ. ತುಂಬಾ ಹೊತ್ತಾದ್ರೂ ಒಂದು ಕೇಸ್ ಹೊರಗಡೆ ಬರದೇ ಇರೋದನ್ನ ನೋಡಿ ಹೈಯರ್ ಆಫೀಷಿಯಲ್ ಬಂದು ಸಾಹೇಬ್ರು ಲಾಂಗ್ ಎಸ್ಕಾರ್ಟ್ ತಾನೇ ನೋಡ್ತಿರೋದು, ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಕೇಳ್ತಾರೆ. ಆಗ ಅಟೆಂಡರ್ ಇವರೇ ಸರ್ ಅವರಿಬ್ರನ್ನ ಒಳಗಡೆ ಕಳಿಸಿದ್ದು, ಸಾಹೇಬ್ರು ಅವಾಗಿಂದ ಅವರನ್ನೇ ವಿಚಾರಿಸ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಆಫೀಸರ್ ಯಾಕ್ರಿ ಬೇಡದೇ ಇರೋ ಕೆಲಸ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ, ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಅಂತ ಬೈತಾರೆ. ಈಗ ಜಡ್ಜ್ ಕದೀರವನ್ನ ಒಳಗಡೆ ಕರೀತಾರೆ. ನಂತರ ಅಟೆಂಡರ್ ನ ಕರೆದು ಅವನಿಂದ ದುಡ್ಡು ಇಸ್ಕೊಟ್ಟು ಕದೀರವನ್ಗೆ ಕೊಟ್ಟು ತಗೊಳ್ಳಿ, ಹೋಗುವಾಗ ಇವರಿಬ್ಬರಿಗೂ ಬಿರಿಯಾನಿ ಕೊಡ್ಸಿ ಅಂತ ಹೇಳಿ ಕಳಿಸ್ತಾರೆ. ಇಷ್ಟಕ್ಕೂ ಒಳಗಡೆ ಏನಾಗಿದೆ, ಜಡ್ಜ್ ಏನು ಹೇಳಿದ್ದಾರೆ, ಆಚೆ ಬರ್ತಿದ್ದ ಹಾಗೆ ಅಬ್ದುಲ್ ಮತ್ತೆ ಕಲಾ ಕದೀರವನ್ ಕಾಲಿಗೆ ಬಿದ್ದು ಗೊಳ್ಳೋ ಅಂತ ಹೇಳ್ತಾರೆ. ಹೇ ಏನಾಯ್ತು ಏನಾಯ್ತು ಯಾಕಿಂಗ್ ಅಳ್ತಿದ್ರ ಅಂತ ಕೇಳಿದ್ರೆ ಒಳಗಡೆ ಏನ್ ನಡೀತು ಅಂತ ಹೇಳ್ತಾರೆ. ಅಬ್ದುಲ್ ಒಳಗಡೆ ಸಾಹೇಬ್ರೆ ನನ್ನ ಹೆಸರು ಅಬ್ದುಲ್, ಇವಳ ಹೆಸರು ಕಲಾ ಅಂತ, ನಾವಿಬ್ರು ತುಂಬಾ ವರ್ಷಗಳಿಂದ ಒಬ್ಬರನ್ನೊಬ್ರು ಪ್ರೀತಿಸ್ತಿದೀವಿ. ನಾವಿಬ್ರು ಪ್ರೀತಿಸೋ ವಿಷಯ ಅವ್ರ ಅಪ್ಪನಿಗೆ ಗೊತ್ತಾಗಿ ಅವ್ರ ಅಪ್ಪ ಬಂದು ನನಗೆ ಹೊಡೆದ್ರು, ಜೊತೆಗೆ ನನ್ನ ತಾಯಿ ಎದೆಗೆ ಓದ್ಬಿಟ್ರು ಸರ್. ಕೋಪದಲ್ಲಿ ನಾನು ಅವ್ರನ್ನ ತಳ್ಳಿಬಿಟ್ಟೆ ಸಾಹೇಬ್ರೆ, ಅವರು ಸತ್ತೋಗ್ಬಿಟ್ರು. ನಾನು ಈ ಕೇಸಲ್ಲಿ 5 ವರ್ಷದಿಂದ ವಿಚಾರಣೆ ಕೈದಿಯಾಗಿದ್ದೀನಿ. ಇವರಪ್ಪ ಹೊಡೆದಕ್ಕೆ ನಮ್ಮಮ್ಮ ಆಸ್ಪತ್ರೆಯಲ್ಲಿ ಸತ್ ಹೋದ್ರು ಸಾಹೇಬ್ರೆ. ನಾನೊಬ್ಬ ಅನಾಥ, ನನ್ನ ಇಡೀ ಜಗತ್ತೇ ಈ ಹುಡುಗಿ ಸಾಹೇಬ್ರೆ. ನಾನು ಆಚೆ ಬರ್ತೀನಿ ಅಂತ 5 ವರ್ಷದಿಂದ ನನಗೋಸ್ಕರ ಕಾಯ್ತಿದ್ದಾಳೆ. ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ಸಿದ್ಧ ಇದ್ದೀನಿ. ಶಿಕ್ಷೆ ಅನುಭವಿಸಿ ನಾನು ಹೊರಗಡೆ ಹೋಗಿ ಇವಳ ಜೊತೆ ಬದುಕಬೇಕು ಸಾಹೇಬ್ರೆ. ನೀವು ದಯವಿಟ್ಟು ಕೇಸ್ನ ವಿಚಾರಣೆ ಮಾಡಿ ಅಂತ ಕೈ ಮುಗಿದು ಅಂಗಲಾಚಿ ಇಬ್ರು ಬೇಡ್ಕೋತಾರೆ. ಆಗ ಜಡ್ಜ್ಗೆ ಮನ್ಸು ಕರಗಿ ನ್ಯಾಯವಾಗಿ ನೋಡಿದ್ರೆ ಈ ಕೇಸ್ ಮುಗಿದು ನೀನು ರಿಲೀಸ್ ಆಗ್ಬೇಕಿತ್ತು, ತಪ್ಪು ನಮ್ಮ ಮೇಲೂ ಇದೆ. ಒಂದು ಕೇಸ್ನ 5 ವರ್ಷದಿಂದ ಟ್ರಯಲ್ಗೋಸ್ಕರ ಕೋರ್ಟ್ಗೂ ತಂದಿಲ್ಲ, ಅದಕ್ಕೋಸ್ಕರ ನ್ಯಾಯಾಧೀಶ ಆಗಿರೋ ನಾನು ನಿಮ್ಮಿಬ್ಬರ ಹತ್ರನು ಕ್ಷಮೆ ಕೇಳ್ತೀನಿ. ಹೇಗಾದ್ರೂ ಮಾಡಿ ಈ ಕೇಸ್ಗೆ ಮುಂದಿನ ವಿಚಾರಣೆಯಲ್ಲಿ ಒಂದು ಒಳ್ಳೆ ತೀರ್ಪು ಕೊಡಿಸ್ತೀನಿ. ಆಗ ಎಲ್ಲಾ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ನಿನ್ನ ಬಿಡುಗಡೆ ಕೂಡ ಆಗಬಹುದು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ. ಇದನ್ನ ಹೇಳ್ಕೊಂಡು ಇಷ್ಟೆಲ್ಲಾ ಸಾಧ್ಯ ಆಗಿದ್ದು ನಿಮ್ಮಿಂದನೇ ಸರ್ ಅಂತ ಕದಿರೇವನ್ನ ತಪ್ಕೊಂಡು ಭಾವುಕರಾಗಿ ಹೇಳ್ತಿರ್ತಾರೆ. ಎಷ್ಟು ಅಂದ್ರೆ ಯಾವುದೋ ಬೋನಿಂದ ಬಿಡುಗಡೆ ಆದಷ್ಟು ಅವ್ರಿಗೆ ಮುಕ್ತಿ ಸಿಕ್ತಂತೆ ಆಗಿದೆ. ಅದಕ್ಕೆ ಕಲಾ ಸರ್ ನಾನು ಅಬ್ದುಲ್ ಬಿಡುಗಡೆ ಆದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಕರ್ಕೊಂಡು ಹೋಗೋಣ ಸರ್ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಗ ಕದಿರೇವನ್ ಹೊರಗಡೆ ನಿಂತಿರ್ತಾನೆ. ಅದಕ್ಕೆ ಕಲಾ ನೀವು ಬರಲ್ವಾ ಸರ್, ಯಾಕೆ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕದಿರೇವನ್ ಹಾಗೇನಿಲ್ಲಮ್ಮ, ಆ ದೇವರು ನನಗೆ ಏನು ತೊಂದರೆ ಕೊಟ್ಟಿಲ್ಲ, ನಾನ್ ಯಾಕೆ ಒಳಗ್ ಬಂದು ಅವ್ರಿಗೆ ತೊಂದರೆ ಕೊಡ್ಲಿ ಅಂತ ಹೇಳಿ ಅವರಿಬ್ಬರನ್ನ ಒಳಗಡೆ ಕಳಿಸ್ತಾನೆ. ಕಲಾ ಮತ್ತೆ ಅಬ್ದುಲ್ ಪೂಜೆ ಮಾಡಿಸಿ ಹರಕೆ ಕಟ್ಕೊಂಡಿದ್ದ ಹಾಗೆ ಒಂದು ಕಾಯಿನ್ ನ ಕಚ್ಚಿ ಆ ಮರಕ್ಕೆ ಹಾಕಿ ಬರ್ತಾರೆ. ಈಗ ತಿರುವನಹಳ್ಳಿಯಿಂದ ವೆಳ್ಳೂರಿಗೆ ಬಸ್ ಅಲ್ಲಿ ಇಬ್ರು ಜೊತೆಲೆ ಇರ್ತಾರೆ. ಹೋಟೆಲ್ ಅಲ್ಲಿ ಜೊತೆಲೆ ಊಟ ಮಾಡ್ತಾರೆ. ಕದಿರವನ್ ಹೆಂಡತಿ ಕೂಡ ಕಾಲ್ ಮಾಡಿ ಕಲಾ ಮತ್ತೆ ಅಬ್ದುಲ್ ಜೊತೆ ಮಾತಾಡ್ತಾಳೆ. ಕಲಾ ಮನೆಗೆ ಬಂದ ಮೇಲೆ ತನ್ನ ಅಕ್ಕನ ಹತ್ರ ಖುಷಿಯಿಂದ ಅಬ್ದುಲ್ ಬಿಡುಗಡೆ ಬಗ್ಗೆ ಹೇಳ್ತಾಳೆ. ಅಕ್ಕ ಕೂಡ ಇವರಿಬ್ಬರ ಮದುವೆಗೆ ಒಪ್ಕೊಂಡ್ ಬಿಟ್ಟಿದ್ದಾಳೆ. ಅಬ್ದುಲ್ ಕದೀರವನ್ನ ಸರ್ ನೆಕ್ಸ್ಟ್ ವಿಚಾರಣೆಗೆ ನೀವೇ ಬನ್ನಿ ಸರ್, ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿರ್ತಾನೆ. ಅಬ್ದುಲ್ ಜೈಲಲ್ಲಿ ತನ್ನ ಜೊತೆ ಇದ್ದವರಿಗೆ ತನ್ನ ರಿಲೀಸ್ ಬಗ್ಗೆ ಹೇಳಿ ಸಂಭ್ರಮಿಸ್ತಾನೆ. ಇಲ್ಲಿ ನೋಡಿದ್ರೆ ಅಬ್ದುಲ್ ವಿಚಾರಣೆ ದಿನನೇ ಕದಿರೇವನ್ಗೆ ಎನ್ಕೌಂಟರ್ ಮಾಡಿದ್ರಲ್ಲ ಅದರ ಎನ್ಕ್ವೈರಿಗೆ ಕರೆದಿರ್ತಾರೆ. ಕದಿರೇವನ್ ತನ್ನ ಎನ್ಕ್ವೈರಿಗೆ ಹೋಗಲ್ಲ ಅಥವಾ ಅಬ್ದುಲ್ ಎಸ್ಕಾರ್ಟ್ ಗೆ ಹೋಗಲ್ಲ ಅಂತ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಅಟ್ಲೀಸ್ಟ್ ತನ್ನ ಎನ್ಕ್ವೈರಿ ಮುಗಿಸಿ ಅಬ್ದುಲ್ ವಿಚಾರಣೆಗೆ ಹೋಗೋಣ ಅನ್ಕೊಂಡಿರ್ತಾನೆ. ಆದ್ರೆ ಎನ್ಕ್ವೈರಿ ದಿನ ಆಫೀಸರ್ಸ್ ತುಂಬಾ ಕಾಯಿಸ್ಬಿಡ್ತಾರೆ. ಈ ಕಡೆ ಅಬ್ದುಲ್ ಕದಿರೇವನ್ ಸರ್ ಬಂದಿದ್ರೆ ಧೈರ್ಯವಾಗಿರ್ಬೋದು ಅಂತ ಅಂದ್ಕೊಳ್ತಿರ್ತಾನೆ. ಈ ಕಡೆ ಮನೆಯಲ್ಲಿ ಕಲಾ ಅವರಕ್ಕ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಟ್ಟು ಕೈಗೆ ತಾನು ಕೂಡಿಟ್ಟಿದ್ದ ಹಣ ಕೊಟ್ಟು ಎಲ್ಲರೂ ದೂರ ಹೋಗಿ ಮದುವೆ ಮಾಡ್ಕೊಂಡು ಸುಖವಾಗಿರೋ ಅಂತ ಹೇಳ್ತಾಳೆ. ಆಗ ಕಲಾ ನನಗೆ ಯಾಕಕ್ಕ ಇಷ್ಟು ದುಡ್ಡು, ನೀನೇ ಇಟ್ಕೋ ಅಂತ ಹೇಳಿದ್ರೆ ಸಂಬಂಧ ಉಳಿಸ್ಕೊಳ್ಳೋಕೋಸ್ಕರ ನನ್ನನ್ನ ಅಕ್ಕನ ಮಗ ಅಂತ ಆ ಕುಡುಕನಿಗೆ ಕೊಟ್ಟು ನನ್ನ ಜೀವನವನ್ನೇ ಹಾಳು ಮಾಡ್ಬಿಟ್ರು. ನೀನಾದ್ರೂ ಚೆನ್ನಾಗಿರೋ ಅಂತ ಹೇಳಿ ನಾವೆಲ್ಲ ಇದ್ರು ನಿನ್ನ ಅನಾಥೆ ತರ ಕಳಿಸ್ಕೊಡ್ಬೇಕಲ್ಲ ಅಂತ ಹೊಟ್ಟೆ ಉರಿತಿದೆ ಅಂತ ಸಂಕಟ ಪಡ್ತಾಳೆ. ಇನ್ನು ಸರ್ಟಿಫಿಕೇಟ್ ಎಲ್ಲ ಎತ್ತಿಟ್ಕೋ, ಆ ಹುಡುಗನಿಗೆ ಒಂದು ಕೆಲಸ ಸಿಗೋವರೆಗೂ ನೀನು ಎಲ್ಲಾದ್ರೂ ಕೆಲಸ ಮಾಡು, ಪೂರ್ತಿ ಆ ಹುಡುಗನ ಮೇಲೆ ಡಿಪೆಂಡ್ ಆಗ್ಬೇಡ. ನಾಳೆ ಬೆಳಿಗ್ಗೆ ದಿನ ಕೆಲ್ಸಕ್ಕೆ ಹೋಗೋ ತರ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೋ, ನಾನು ಈ ಲಗೇಜ್ ಬ್ಯಾಗ್ ನ ಯಾರಿಗೂ ಗೊತ್ತಾಗದ ಹಾಗೆ ತಂದು ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಇವರ ಮಾತನ್ನ ಕೇಳಿಸ್ಕೊಂಡು ಅವಳ ಗಂಡ ಬಂದ್ಬಿಡ್ತಾನೆ. ಚೆನ್ನಾಗಿ ಕುಡಿದಿರ್ತಾನೆ. ಏನೇ ಇವಳನ್ನ ಕಿತ್ತೋದ್ ನನ್ ಮಗನ್ ಜೊತೆ ಕಳಿಸೋಕೆ ಪ್ಲಾನ್ ಮಾಡ್ತಿದೀಯಾ ಅಂತ ಕಪಾಳಕ್ಕೆ ಹೊಡೆದು ಕಲ್ಲನ್ಗೂ ಕೂಡ ಜುಟ್ಟು ಹಿಡಿದು ಹೊಡಿತಾನೆ. ಇವರಿಬ್ರು ಅಕ್ಕ ತಂಗಿರೋ ಅವನ ವಿರುದ್ಧ ಎಷ್ಟೇ ಹೋರಾಡಿದ್ರು ಇಬ್ರಿಗೂ ಹೊಡೆದು ಕುಡ್ಲು ತಗೊಂಡು ಕತ್ತರಿಸೋಕೆ ಮುಂದಾಗಿರ್ತಾನೆ. ಅಕ್ಕ ಭಯ ಪಟ್ಕೊಂಡು ಆಚೆ ಓಡ್ ಬಂದು ಯಾರಾದ್ರೂ ಕಾಪಾಡಿ ನನ್ನ ತಂಗಿನ ಸಾಯಿಸ್ ಬಿಡ್ತಾನೆ ಅಂತ ಕೂಕೋತಾಳೆ. ಆಗ ಅಕ್ಕಪಕ್ಕದ ಜನ ಮನೆ ಒಳಗಡೆ ಓಡಿ ಹೋಗ್ತಾರೆ. ಬೆಳಿಗ್ಗೆ ಆಗುತ್ತೆ. ಈ ಕಡೆ ಅಬ್ದುಲ್ ನ ಬೇರೆ ಎಸ್ಕಾರ್ಟ್ ಪೊಲೀಸ್ನವರು ಕೋರ್ಟ್ ಗೆ ಕರ್ಕೊಂಡು ಬಂದಿರ್ತಾರೆ. ಅಬ್ದುಲ್ ಬೇರೆ ತನ್ನ ಕಲಾ ಬಂದಿರ್ತಾಳೆ ಅಂತ ಸುತ್ತಮುತ್ತ ನೋಡ್ತಿರ್ತಾನೆ. ಅವಳು ಎಲ್ಲೂ ಕಾಣಿಸ್ತಿರಲ್ಲ. ಈ ಪೊಲೀಸ್ನವ್ರು ಬಂದು ನೋಡಿದ್ರೆ ಜಡ್ಜ್ ಬೇರೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ಹೊರಗಡೆ ಬಂದು ಕದೀರವನ್ ಹೇಳಿದ್ನಲ್ಲ ಆ ಜಡ್ಜ್ ಸಾಹೇಬ್ರು ಇಲ್ಲ ಅಂತ ಹೇಳಿದಾಗ ಅಬ್ದುಲ್ಗೆ ತುಂಬಾ ನರ್ವಸ್ ಆಗ್ಬಿಡುತ್ತೆ. ಇನ್ನೊಬ್ಬ ಪಿಸಿ ನಾವು ಜಡ್ಜ್ ಸಾಹೇಬ್ ಹತ್ರ ಮಾತಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ಹುಡುಗನ ಕರ್ಕೊಂಡ್ ಬಂದಿದೀವಿ, ಕರ್ಕೊಂಡ್ ಹೋಗಿ ಅವರ ಮುಂದೆ ನಿಲ್ಸೋಣ, ಮಿಕ್ಕದನ್ನ ಅವ್ರು ನೋಡ್ಕೋತಾರೆ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾನೆ. ಅಬ್ದುಲ್ ಕಟ್ಕಟಲ್ಲಿ ನಿಂತ್ಕೋತಾನೆ. ಜಡ್ಜ್ ಸಾಹೇಬ್ರು ನಿನ್ನ ಹೆಸರೇನು ಅಂತ ಕೇಳ್ತಾರೆ. ನನ್ನ ಹೆಸರು ಅಬ್ದುಲ್ ರವೂಫ್ ಅಂತ ಹೇಳ್ತಾನೆ. ಆ ಜಡ್ಜ್ ಮುಂದಿನ ವಿಚಾರಣೆಗೆ ಡೇಟ್ ಹಾಕಿ ಫೈಲ್ ಪಾಸ್ ಮಾಡ್ಬಿಡ್ತಾನೆ. ಅಬ್ದುಲ್ಗೆ ಟೆನ್ಷನ್ ಆಗಿ ಸಾಹೇಬ್ರೆ ಲಾಸ್ಟ್ ಇಯರಿಂಗ್ ಅಲ್ಲಿ ಬಂದಿದ್ದೆ, ಸಾಹೇಬ್ರು ನನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಕೂಗಾಡ್ತಾ ಹೇಳ್ತಾನೆ. ಆಗ ಜಡ್ಜ್ ನೋಡಪ್ಪ ಕೋರ್ಟ್ ಅಲ್ಲಿ ಹೀಗೆಲ್ಲ ಮಾತಾಡಂಗಿಲ್ಲ, ನೀನು ವಕೀಲರನ್ನ ಇಟ್ಟು ಮಾತಾಡ್ಸು ಅಂತ ಅನ್ಬಿಡ್ತಾರೆ. ಆಗ ಅಬ್ದುಲ್ ಹತ್ಕೊಂಡು ಹಠ ಮಾಡ್ಕೊಂಡು ಆ ಕಟ್ಕಟೆನ ಬಿಗಿಯಾಗಿ ಹಿಡ್ಕೊಂಡು ಪಿಸಿ ಹೇಳ್ತಿದ್ರು, ಬಿಡಿ ಸರ್ ನಾನು ಇವತ್ತು ಮಾತಾಡಿಲ್ಲ ಅಂದ್ರೆ ಯಾವತ್ತೂ ಮಾತಾಡಕ್ಕಾಗಲ್ಲ ಅಂತ
ಸಾಹೇಬ್ರೆ ನಾನೊಬ್ಬ ಅನಾಥ, ನನಗೆ ಯಾರು ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಅಂಗಲಾಚಿ ಕೇಳ್ಕೊತಾನೆ. ಆದ್ರೆ ಆ ಜಡ್ಜ್ ಹೊರಗಡೆ ಕರ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಅಷ್ಟರಲ್ಲಿ ಕದಿರವನ್ ಬರ್ತಾನೆ. ಕದಿರವನ್ನ ನೋಡಿ ಅಬ್ದುಲ್, ಸರ್ ನೀವಾದ್ರೂ ಹೇಳಿ ಸರ್, ಆ ಜಡ್ಜ್ ನನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಸಾಹೇಬ್ರಿಗೆ ಹೇಳಿ ಅಂತ ಕೇಳ್ಕೊತಾನೆ. ಆಗ ಕದಿರವನ್ ಮುಂದೆ ಹೋಗಿ, ಸರ್ ಇವನು ಹೇಳ್ತಿರೋದೆಲ್ಲ ನಿಜ ಸರ್, ಮುಂಚೆ ಇದ್ದ ನ್ಯಾಯಾಧೀಶರು ರತ್ನವೇಲ್ ಪಾಂಡ್ಯನ್ ಸರ್ ಕೇಸ್ ನ ವಿವರಣೆಯಾಗಿ ಓದಿ ನೋಡಿ ಮುಂದಿನ ವಿಚಾರಣೆಯಲ್ಲಿ ಇವನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಬೇಕಿದ್ರೆ ಆ ಕೇಸ್ ಡೀಟೇಲ್ಸ್ ತೆಗೆದು ನೋಡಿ ಸರ್, ಇವನು 5 ವರ್ಷದಿಂದ ಜೈಲಲ್ಲೇ ಇದ್ದಾನೆ. ಆವೇಶದಲ್ಲಿ ಮಾಡಿದ ಕೊಲೆಗೆ ಕಾನೂನು ಪ್ರಕಾರ 5 ವರ್ಷ ಅಷ್ಟೇ ಅಲ್ವಾ ಸರ್ ಶಿಕ್ಷೆ, ನೀವು ಈಗ ತೀರ್ಪು ಕೊಟ್ಟರು ಸಹ ಅವನು ಆಚೆ ಬರ್ತಾನೆ ಸರ್, ದಯವಿಟ್ಟು ಕನ್ಸಿಡರ್ ಮಾಡಿ ಸರ್ ಅಂತ ಕೇಳ್ಕೊತಾನೆ. ಆಗ ಜಡ್ಜ್, ನೀವು ನನಗೆ ಕಾಯ್ದೆ ಕಾನೂನು ಹೇಳ್ಕೊಡ್ತೀರಾ, ಒಂದು ಕೊಲೆಗೆ 5 ವರ್ಷ ಶಿಕ್ಷೆ ಅಂತ ಯಾರು ಹೇಳಿದ್ದು ನಿಮ್ಗೆ ಅಂತ ಬೈದು, ಹೌದು ನೀವ್ಯಾರು ಅಂತ ಕೇಳ್ತಾನೆ. ಕದೀರವನ್, ಸರ್ ಎಸ್ಕಾರ್ಟ್ ಗೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ನಿಮ್ಮ ಯೂನಿಫಾರ್ಮ್ ಎಲ್ಲಿ ಅಂತ ಕೇಳ್ತಾರೆ. ಕದೀರ್ ಏನು ಉತ್ತರ ಕೊಡಲ್ಲ. ಆಗ ಇವರ ಪಾಸ್ಪೋರ್ಟ್ ಕೊಡಿ ಅಂತ ಕೇಳಿ ಇಸ್ಕೊಂಡು, ನಿಮ್ಮನ್ನ ಈ ಎಸ್ಕಾರ್ಟ್ ಗೆ ಅಸೈನ್ ಮಾಡೇ ಇಲ್ವಲ್ಲ, ನಿಮಗೆ ಸಂಬಂಧ ಇಲ್ದಿರೋ ಕೇಸ್ ಅಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೀರಾ, ಅಕ್ಯೂಸ್ಡ್ ಹತ್ರ ದುಡ್ಡು ಇಸ್ಕೊಂಡು ಹೀಗೆ ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ, ಕೋರ್ಟ್ ಗೆ ಮೋಸ ಮಾಡ್ತೀರಾ ಅಂತ ಹೇಳಿ ನಿಮ್ಗೆಲ್ಲ ರಿಮೈಂಡ್ ಮಾಡಿಸ್ತೀನಿ, ಈ ಅಕ್ಯೂಸ್ಡ್ ಗೆ ಹೇಗೆ ಜಾಮೀನ್ ಸಿಗುತ್ತೋ ನೋಡೋಣ ಅಂತ ಕೋಪ ಮಾಡ್ಕೊಂಡು, ನೀವು 4 ಜನ ಈ ಪಾಸ್ಪೋರ್ಟ್ ತಗೊಂಡು ಹೋಗಿ ನಿಮ್ಮ ಐಆರ್ ನ ನೋಡಿ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಬೈದು ಕಳಿಸ್ಬಿಡ್ತಾರೆ. ಅಬ್ದುಲ್ಗಂತೂ ಹೊರಗಡೆ ಬಂದು ಹತ್ಕೊಂಡು ಒದ್ದಾಡ್ತಿದ್ದಾನೆ. ಕದೀರವನ್ ಕಲಾ ಎಲ್ಲಿ ಅಂತ ಕೇಳಿದ್ರೆ, ಅವಳಿನ್ನೂ ಬಂದಿಲ್ಲ ಸರ್, ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಒಂದೇ ಸಮನೆ ಹೇಳ್ತಿರ್ತಾನೆ. ಈ ಪಿಸಿ ಅಂತೂ ಇವ್ರು ಯಾಕೆ ಜಡ್ಜ್ ಮುಂದೆ ಏನೇನ ಮಾತಾಡಿದ್ರು, ಇವರಿಂದ ನಮಗೂ ತೊಂದರೆ ಆಯ್ತಲ್ಲ, ಬೇಕಿತ್ತ ನಮ್ಗಿದು ಅಂತ ಕೋಪ ಮಾಡ್ಕೊಂಡು ಅವನ ಕೈಗೆ ಬೇಡಿ ಹಾಕಿ ಎಳ್ಕೊಂಡು ಹೋಗ್ಬಿಡ್ತಾನೆ. ಕದೀರವನ್ ಆ ಪಿಸಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ಆಟೋ ಕರೆದು ಫೋರ್ಸ್ಫುಲ್ಲಿ ಅಬ್ದುಲ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಬ್ದುಲ್ ಅವರಿಂದ ಬಿಡಿಸ್ಕೊಂಡು ಓಡಿ ಹೋಗ್ಬಿಡ್ತಾನೆ. ಒಬ್ಬ ಪೊಲೀಸ್ ಹಿಂದೆ ಅಟ್ಟಿಸ್ಕೊಂಡು ಹೋದ್ರೆ ಇನ್ನೊಬ್ಬ ಆಟೋದಲ್ಲಿ ಆಪೋಸಿಟ್ ರೋಡ್ ಇಂದ ಬರ್ತಾ ಇರ್ತಾನೆ. ಅಬ್ದುಲ್ ಓಡ್ ಬಂದು ಆ ದೇವಸ್ಥಾನದ ಹತ್ರ ಸುತ್ತಮುತ್ತ ನೋಡ್ತಾನೆ ತನ್ನ ಹುಡುಗಿ ಬಂದಿದ್ದಾಳ ಅಂತ, ಆದ್ರೆ ಅವಳೆಲ್ಲೂ ಕಾಣಿಸೋದಿಲ್ಲ. ಮತ್ತೆ ಓಡಿ ಹೋಗ್ತಾನೆ. ಆಪೋಸಿಟ್ ಇಂದ ಆಟೋದಲ್ಲಿ ಬಂದು ಪಿಸಿ ಅವನನ್ನ ಹಿಡಿದು ಚೆನ್ನಾಗಿ ಹೊಡಿತಾನೆ. ಇಬ್ಬರು ಕಾನ್ಸ್ಟೇಬಲ್ಸ್ ಚೆನ್ನಾಗಿ ಹೊಡೆದು ಅವನನ್ನ ಆಟೋದಲ್ಲಿ ಕೂರ್ಸಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕದೀರವನ್ ಕೂಡ ಬರ್ತಾನೆ. ಆಪೋಸಿಟ್ ರೋಡ್ ಅಲ್ಲಿ ಒಂದು ಬಸ್ ಕೂಡ ಬರುತ್ತೆ. ಬಸ್ ಅಲ್ಲಿ ಕಲಾ ಬಂದಿದ್ದಾಳ ಅಂತ ನೋಡ್ತಿರ್ತಾನೆ. ಬಸ್ ಒಳಗಡೆ ಕಲಾ ಇರ್ತಾಳೆ. ಇವನನ್ನ ನೋಡಿ ಗಾಡಿ ನಿಲ್ಸಿ ನಾನು ಇಳ್ಕೋತೀನಿ ಅಂತ ಕೇಳ್ಕೊತಿರ್ತಾಳೆ. ಆ ಬಸ್ ನ ಸೈಡ್ ಹಾಕಿ ಇವಳು ಬಸ್ ಇಳಿದು ಓಡಿ ಬರೋಷ್ಟರಲ್ಲಿ ಹಿಂದೆಯಿಂದ ಇನ್ನೊಂದು ಬಸ್ ಬಂದು ಅವಳ ಮೇಲೆ ಹರಿದ್ ಬಿಡುತ್ತೆ. ಅಬ್ದುಲ್ ಕಣ್ಣು ಮುಂದೆನೆ ಕಲಾಗೆ ಆಕ್ಸಿಡೆಂಟ್ ಆಗಿದ್ದನ್ನ ನೋಡಿ ಅಬ್ದುಲ್ ಕಿರ್ಚಿ ಬಿಡ್ತಾನೆ, ತುಂಬಾ ಅಳ್ತಾನೆ. ಕದೀರ್ಗೆ ಸರ್ ಕಲಾ ಸರ್ ಅಂತ ಹೇಳಿ ತುಂಬಾ ಅಳ್ತಿರ್ತಾನೆ. ಆ ಕಾನ್ಸ್ಟೇಬಲ್ಸ್ ಈಗ ಕದೀರ್ ಮಾತು ಕೇಳಿದ್ರೆ ನಮ್ಮ ಕೆಲಸ ಹೋಗುತ್ತೆ ಅಂತ ಅವನನ್ನ ಆಟೋ ಒಳಗಡೆ ತಳ್ಳಿ ಕೂರಿಸ್ಕೋತಾರೆ. ಕದೀರವನ್ ಕಲಾನ ನೋಡೋಕೆ ಓಡಿ ಹೋಗ್ತಾನೆ. ಅವಳ ಲಗೇಜು ಬಟ್ಟೆ ಸರ್ಟಿಫಿಕೇಟ್ಸ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿರೋದನ್ನ ನೋಡಿ ತಲೆಗೆ ಕೈ ಇಟ್ಕೊಂಡು ಕೂತ್ ಬಿಡ್ತಾನೆ. ಅಬ್ದುಲ್ ಗೋಳಾಟ ಬೇರೆ ನೋಡಕ್ ಆಗ್ತಿಲ್ಲ. ಕದೀರವನ್ ಕುಸಿದು ಕುಳಿತುಕೊಂಡಿರೋದನ್ನ ನೋಡ್ಕೊಂಡೆ ಆಟೋದಲ್ಲಿ ಹೋಗ್ತಾನೆ. ಕೆಲವು ವರ್ಷಗಳ ನಂತರ ಮುಂದಕ್ಕೆ ಹೋದ್ರೆ ಕದೀರವನ್ ಪೊಲೀಸ್ ಟ್ರೈನಿಂಗ್ ಗೆ ಬಂದಿದ್ದ ಹುಡುಗರಿಗೆ ಫ್ಯಾಕಲ್ಟಿ ಆಗಿರ್ತಾನೆ. ಆ ಸ್ಟೂಡೆಂಟ್ಸ್ ಗೆ ಈ ಕಥೆಯನ್ನ ಹೇಳಿರ್ತಾನೆ. ಆಗ ಒಬ್ಬ ನಿಂತ್ಕೊಂಡು, ಸರ್ ಆ ಹುಡುಗಿ ಸತ್ತೋದ್ಮೇಲೆ ಆ ಹುಡುಗನ ಕತೆ ಏನಾಯ್ತು ಅಂತ ಕೇಳ್ತಾನೆ. ಈಗ ಮತ್ತೆ ಅಬ್ದುಲ್ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ ಅಬ್ದುಲ್ ಸ್ಟೇಷನ್ ಅಲ್ಲಿ ಕುಳಿತಿರ್ತಾನೆ. ಅಲ್ಲಿಗೆ ಕದೀರವನ್ ಬಂದ ತಕ್ಷಣ ಅವನನ್ನ ತಪ್ಕೊಂಡು ಗೋಳಾಡ್ಕೊಂಡು ಅಳ್ತಿರ್ತಾನೆ. ಆಗ ಅಬ್ದುಲ್ ಅಂತ ಕರೆದ ಕಲಾ ಧ್ವನಿ ಕೇಳುತ್ತೆ. ತಿರುಗಿ ನೋಡಿದ್ರೆ ಕಲಾ ನಿಂತಿದ್ದಾಳೆ. ಕಲಾ ಹೇಗೆ ಬದುಕಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ದಿನ ಅವಳಿಗೆ ಏನೂ ಆಗಿರ್ಲಿಲ್ಲ. ಬಸ್ ಕೆಳಗಡೆ ಬಿದ್ದಿದ್ಲು ಅಷ್ಟೇ, ಚಕ್ರಕ್ಕೆ ಸಿಕ್ಕಿರ್ಲಿಲ್ಲ. ಕೈಗೆ ಸ್ವಲ್ಪ ಗಾಯ ಆಗಿರೋದನ್ನ ಬಿಟ್ರೆ ಬೇರೆ ಏನೂ ಆಗಿರಲ್ಲ. ಅಂತೂ ಕೊನೆಯಲ್ಲಿ ಇಬ್ಬರು ಪ್ರೇಮಿಗಳು ಒಂದಾಗ್ತಾರೆ. ಈ ಇನ್ಸಿಡೆಂಟ್ ಅನ್ನ ಎಕ್ಸಾಂಪಲ್ ಕೊಟ್ಟು ಕದೀರವನ್ ಸ್ಟೂಡೆಂಟ್ಸ್ ಗೆ ಹೇಳ್ತಾನೆ, ನಾನು ನನ್ನ ಹೆಂಡತಿ ಅಬ್ದುಲ್ ಕೇಸ್ ನ ಲಾಯರ್ ಇಟ್ಟು ಓಡಾಡಿ ಅವನನ್ನ ರಿಲೀಸ್ ಮಾಡ್ಸದ್ವಿ. ಇವಾಗ ಆ ಹುಡುಗ ಕಲಾ ಜೊತೆನೆ ಸಂತೋಷವಾಗಿದ್ದಾನೆ. ಒಬ್ಬೊಬ್ಬ ಪೊಲೀಸ್ ನವನಿಗೂ ಒಂದಷ್ಟು ಅಧಿಕಾರ ಅಂತ ಇರುತ್ತೆ. ಅಧಿಕಾರ ಯಾರಿಗೋಸ್ಕರ ಉಪಯೋಗಿಸ್ತಿದ್ದೀರಾ ಅನ್ನೋದೇ ಮುಖ್ಯ. ನನಗಿರೋ ಅಧಿಕಾರ ಬಳಸಿ ಅವತ್ತು ಆ ಹುಡುಗನನ್ನ ಜಡ್ಜ್ ಹತ್ರ ಮಾತನಾಡಿಸ್ತೆ. ಅದು ಒಂದು ಚಿಕ್ಕ ಸಹಾಯನೇ, ಆದ್ರೆ ಅದು ಅವನಿಗೊಂದು ದೊಡ್ಡ ಜೀವನನೇ ಕೊಟ್ಟಿದೆ. ಈ ಸಿಸ್ಟಮ್ ಅಲ್ಲಿ ಅಧಿಕಾರ ರಚನೆಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಡವರಿಗೆ ವಿರುದ್ಧವಾಗಿ ನಿಂತಿವೆ. ಆ ರಚನೆಯಲ್ಲಿ ನಾವು ಕೂಡ ಒಂದು ಭಾಗನೇ. ನೀವೆಲ್ಲ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಅನ್ನ ಮುಗಿಸ್ಕೊಂಡು ಜವಾಬ್ದಾರಿಯಿಂದ ನಿಮ್ಮ ಕೆಲಸಗಳನ್ನ ಮಾಡುವ ಸಮಯದಲ್ಲಿ ಬಡ ಜನ ನಿಮ್ಮ ಹತ್ರ ಕಷ್ಟ ಅಂತ ಕಣ್ಣೀರು ಹಾಕೊಂಡು ಬಂದು ನಿಂತ್ರೆ ಅವ್ರ ಹತ್ರ ಒಬ್ಬ ಸಂಬಂಧಿಕನಾಗೋ ಸಹೋದರನಾಗೋ ಮಾತಾಡಿ. ನಿಮ್ಗಿರೋ ಅಧಿಕಾರದಿಂದ ಅವರ ಕಣ್ಣೀರನ್ನ ಒರೆಸೋದಕ್ಕಾದ್ರೆ ಒರೆಸಿ ನೋಡಿ. ಆಗ ನಿಮಗೆ ಸಿಗುವಂತ ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ. ನನ್ನ ಮನ್ಸಾರ ನಿಮ್ಮನ್ನ ಕೇಳ್ಕೊಳ್ತಿದೀನಿ, ಅಂತವ್ರು ಸಿಕ್ಕಿದ್ರೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ. ಸ್ಟೂಡೆಂಟ್ಸ್ ಎಲ್ಲರೂ ಖಂಡಿತ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.